ಮುಖ್ಯವಾಗಿ ಯಾವುದೋ ಒಂದು ಜನ್ಮದ ಪುಣ್ಯ ಫಲದ ವಿಶೇಷತೆಯಿಂದ ಈ ಹಾಲಲ್ಲಿ ಈ ಸಭಾಂಗಣದಲ್ಲಿ ಕುಳಿತುಕೊಳ್ಳುವಂಥ ಒಂದು ಅವಕಾಶ ನಮಗೆ ದೊರೆತಿದೆ. ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಇದ್ರ ಉಪಯೋಗನೂ ಸಾಕಷ್ಟು ಗಮನ ಹರಿಸೋರಿಗೆ ಸಾಕಷ್ಟು ಉಪಯೋಗ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಕುಳಿತುಕೊಂಡು ಬೆಳಗ್ಗೆ ಮನೆಗಳು ಬಿಟ್ಟು ಬಂದ್ವಿ, ಇನ್ನು ಹೋಗುವುದು ಮಧ್ಯಾಹ್ನದ ಮೇಲಾಗತ್ತೆ. ನಮಗೆ ಈ ಹೊತ್ತಿನ ಬೆಳಗಿನ ಉಪಹಾರ ಒದಗಿಸ್ಕೊಟ್ರಲ್ಲ ಸಿಟಿ ಲಾಡ್ಜ್ನವರೇನೋ ಮೇಲ್ನೋಟಕ್ಕೆ ಸಿಟಿ ಲಾಡ್ಜ್ನವ್ರು ನಮ್ಗೆ ಒದಗಿಸ್ಕೊಟ್ರು. ಆದರೆ ಅದರ ಹಿಂದೆ ಮಹನೀಯರ ಚೇತನಗಳು ಕೆಲಸ ಮಾಡಿವೆ. ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡೋದು ಸೂಕ್ತ ಅಂತ ನನಗೆ ಅನ್ನಿಸ್ತು. ನಾವು ಟಿಫನ್ ಮಾಡಿದ್ವಲ್ಲ, ಆ ಖರ್ಚು ವೆಚ್ಚಗಳು ಭರಿಸಿದವರ ಆತ್ಮಗಳನ್ನು ಸ್ಮರಿಸುವುದು ಸರಿ ಅಂತ ಹೇಳಿ ಅನಿಸಿದ್ದಕ್ಕೋಸ್ಕರ ಈ ದಿನದ ಸೇವಾಕರ್ತರು ಸರಸ್ವತಮ್ಮ, ಖಂಡೇರಾಯ ಶೆಟ್ಟಿ, ಪಾಪಮ್ಮ, ಕೆ ವಿ ಕೃಷ್ಣೇಶ್ ಶೆಟ್ಟಿ. ನೋಡಿರ್ತೀರಿ ಕೆ ವಿ ಕೃಷ್ಣೇಶ್ ಶೆಟ್ಟರನ್ನ, ಸಾಧಕರು ಎಷ್ಟು ಸೇವೆ ಸಲ್ಲಿಸ್ತಾ ಇದ್ರು ಇಲ್ಲಿ. ಗೌರಮ್ಮ, ವೀರಭದ್ರಯ್ಯ, ಡಿ ಕೃಷ್ಣಯ್ಯ ಶೆಟ್ಟಿ, ಸಿ ಪಿ ರತ್ನಮ್ಮ, ಸತ್ಯನಾರಾಯಣ ಶೆಟ್ಟಿಯವರ ಕುಟುಂಬಗಳು ಹಿಂದೆ ಯಾವಾಗೋ ದತ್ತಿಯಲ್ಲಿ ಏರ್ಪಾಟು ಮಾಡಿದ್ದಾರೆ. ಆ ಒಂದು ನಿಧಿಯಿಂದ ನಾವು ಬೆಳಗ್ಗೆ ಸೌಖ್ಯವಾಗಿ ಇಡ್ಲಿ ತಿಂದು ಬಂದ್ವಿ, ಕೂತ್ಕೊಂಡಿದ್ದೀವಿ. 12 ಗಂಟೆ ತನಕ ಇನ್ನು ಮನೆಗಳು ಸೇರೋ ತನಕ ತೃಪ್ತಿಯಾಗಿ ನಾವು ಇರಬಹುದು. ಅದಕ್ಕಾಗಿ ಇವರ ಚೇತನಗಳಿಗೆ ನಾವು ಧನ್ಯವಾದ ನಮಸ್ಕಾರ ತಿಳಿಸಿ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಾವು ಯೋಗ ಮಾರ್ಗದಲ್ಲಿ ಮುಂದುವರಿಬೇಕು. ಯೋಗ ಮಾರ್ಗ ಬಿಟ್ಟುಬಿಡೋಣ. ಯೋಗ ಅಂದರೆ ಏನು, ಅದರ ಅರ್ಥ? ಯೋಗ ಅಂದರೆ ಬೆಳಗ್ಗೆ ಯೋಗಾಸನಗಳಲ್ಲಿ ಮಾಡಿಸಿದರು, ಯೋಗಾಸನಗಳು. ಅದ್ರ ಉಪಯೋಗನೂ ಕೆಲವರು ಪಡ್ಕೊಂಡ್ವಿ. ಬೇರೆ ಒಂದು ಉಪನ್ಯಾಸದಲ್ಲಿ ತೊಡಗಿದ್ವಿ, ಅದ್ರ ಉಪನ್ಯಾಸನೂ ಪಡ್ಕೊಂಡ್ವಿ. ಕೆಲವರು ಬರೀ ಇದ್ರ ಸಲುವಾಗೇ ಬಂದಿದ್ವಿ, ಮರದ ಕೆಳಗೆ ಕೂತಿದ್ವಿ. ಇದು ನೋಡಿ, ಅಲ್ಲಿ ಯೋಗಾಸನ ಕ್ಲಾಸು ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಯೋಗ ಮಾರ್ಗದಲ್ಲಿ ಮುನ್ನಡೆಯಬೇಕಾಗಿದ್ದರೆ ಎಲ್ಲವೂ ಸೂಕ್ಷ್ಮವಾದ ಅಂಶಗಳಿವೆಲ್ಲವೂ ಸಮೇತ 1 ನಿಮಿಷವೂ ಕಾಂಪೌಂಡ್ ಒಳಕ್ಕೆ ಬರೋದಕ್ಕೆ ಅರ್ಹತೆ ನಮಗೆ ಬರಬೇಕು ಅಂತಂದರೆ ಯಾವುದೋ ಒಂದು ಪುಣ್ಯಫಲದಿಂದ, ಯಾವುದೋ ಜನ್ಮದ ಪುಣ್ಯಫಲದಿಂದ ಒಳಗೆ ಹೆಜ್ಜೆ ಇಟ್ಟಿದ್ದೀವಿ. ಅದನ್ನು ಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಬೇಕು. ಒಳಗೆ ಹೆಜ್ಜೆ ಇಟ್ಟರೆ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಒಂದಲ್ಲ ಒಂದರಲ್ಲಿ ಭಾಗವಹಿಸಿ ಮನೆಗೆ ಹೋಗೋದು, ಹೊತ್ತು ಕಳೆದು ಮನೆಗೆ ಹೋಗೋದಲ್ಲ. ಈ ಅಂಶಗಳನ್ನು ಗಮನಿಸಿ ಏನೋ ಸಾಧ್ಯವಾದ ಮಟ್ಟಿಗೆ ಈ ಜನ್ಮದಲ್ಲಿ ಅನುಸರಿಸೋ ಪ್ರಯತ್ನ ಮಾಡೋಣ. ಪೂರ್ಣವಾಗಿ ಗಮನ ಬಿಟ್ಟು ಕೇಳಿದರೆ ಆ ಕೇಳಿರೋ ಅಂಶ ಅನುರೂಪದಲ್ಲಿ ಶರೀರದಲ್ಲಿ ಇದ್ದೋಗಿರುತ್ತೆ. ಅದು ಎಲ್ಲಿ ಏನು ಅಂತ ಹೇಳಿ ಅದು ಬೇರೆ ಸಬ್ಜೆಕ್ಟು, ಅದು ಬೇರೆ ಮಾತು ಬಿಡಿ. ಅದು ಯಾವುದೋ ಒಂದು ಈ ಜನ್ಮದಲ್ಲಾಗ್ಬೋದು, ಮುಂದಿನ ಜನ್ಮದಲ್ಲಾಗ್ಬೋದು, ಅದು ಆ ಬೀಜ ಸಸಿಯಾಗಿ ಬೆಳೆದು ಒಂದು ಒಳ್ಳೆ ದಾರಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಅದಕ್ಕಾಗಿ ಯೋಗ ಅನ್ನೋ ಪದಕ್ಕೆ ಮೊದಲ ಅರ್ಥ ತಿಳ್ಕೊಳ್ಳೋಣ. ಯೋಗ ಅಂದರೆ ಸೇರುವುದು ಅಂತ ಅಷ್ಟೇ, ಇನ್ನೇನಿಲ್ಲ. ಸೇರುವುದು, ಎಲ್ಲಿ ಸೇರುವುದು ಅಂತಂದರೆ ನಮ್ಮ ಮೂಲ ಯಾವುದೋ ಒಂದು ಇರುತ್ತೆ. ಎಲ್ಲೋ ಒಂದು ಕಡೆಯಿಂದ ಬಂದಿದ್ದೀವಿ ಪ್ರಾರಂಭದಲ್ಲಿ, ಅದು ಮೂಲ ನಮಗೆ. ಆ ಮೂಲಕ್ಕೆ ಸೇರುವುದನ್ನು ಯೋಗ ಅಂತಾರೆ. ಎಲ್ಲಿಂದ ಬಂದುವೋ ಅಲ್ಲಿ ಸೇರುವುದೇ ಯೋಗ. ಆ ಯೋಗ ಮಾರ್ಗಕ್ಕೆ, ಆ ಯೋಗ ಇದೆಯಲ್ಲ, ಸೇರೋ ಯೋಗ, ಆ ಮಾರ್ಗಕ್ಕೆ ಹೋಗಬೇಕಾಗಿದ್ದರೆ ನಾವು ಅನೇಕ ಗ್ರಂಥಗಳನ್ನು ಓದಿದ್ದೀವಿ, ಸೇರಿ ಬಹಳ ವರ್ಷಗಳಾಯಿತು. ಹೊಸಬ್ರು ಯಾರಾದರೂ ಇರ್ಬೋದು, ಇನ್ನು ಮೆಂಬರ್ ಆಗದೆ ಇರೋರು ಇರ್ಬೋದು. ಅವ್ರಿಗೆ ಇವು ಅಷ್ಟೇ. ಹಳಬರ್ಗೆ ಇದಲ್ಲ. ಈ ಉಪನ್ಯಾಸ ಹಳಬರ್ಗೆ ಅಲ್ವೇ ಅಲ್ಲ. ಏನಪ್ಪ ಆ ಬುಕ್ಕಲ್ಲಿ ಹೀಗೆ ಬರೆದಿದ್ದಾರೆ, ಅದು ಬಿಟ್ಟು ಇವ್ರಿಗೆ ಇದು ಹೇಳ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇನಿಲ್ಲ. ಯೋಗ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಟು ಮುಂದುವರಿಬೇಕಾಗಿದ್ದರೆ ಕೆಲವು ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕು. ಅದರಂತೆ
ಒಂದು ವೇಳೆ ನಮಗೆ ಗೊತ್ತಿದೆ ಉಪನ್ಯಾಸ ಕೊಡೋದು, ಈ ಗಂಟೆ ಹೊತ್ತು ಈ ಉಡಾಫೆ ಬಿಡ್ತಾನೆ ಮುದುಕ ಇಲ್ಲಿ ಉಡಾಫ, ಇದು ಆ ಬುಕ್ಕದಲ್ಲಿ ಮೊನ್ನೆನೇ ಓದಿದ್ದೆ ನಾನು ಅಂತ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಜೀವನದಲ್ಲಿ ಏನಾದರೂ ಒಂದು ಅಂಶ ಅಳವಡಿಸಿಕೊಂಡು ನಡೆದಾಗ ಮಾತ್ರನೇ ಇದು ಸುಧಾರಿಸೋದು. ಇಲ್ಲಿ ಹಿರಿಯರು ಒಂದು ಮಾತು ಹೇಳಿದ್ದಾರೆ. ಹಿರಿಯರು ಹೇಳೋಕ್ಕಿಂತ ಮೊದಲು ನಮ್ಮ ಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸ್ಥಿತಿ, ಒಂದು ವೇಳೆ ಈ ಮಾರ್ಗವನ್ನು ಸರಿಯಾಗಿ ಗಮನಿಸದೆ ನಡೀತಾ ಇರುವಂಥ ನಮ್ಮ ಸ್ಥಿತಿ ಏನು ಅಂತ ಹೇಳಿ ಶಂಕರಾಚಾರ್ಯರು ಭಜಗೋವಿಂದಂ ಸೂತ್ರಗಳಲ್ಲಿ ಒಂದು ಸೂತ್ರ ಹೇಳಿದ್ದಾರೆ. ಭಜಗೋವಿಂದಂ ಸೂತ್ರಗಳಲ್ಲಿ ನಮ್ಮ ಪರಿಸ್ಥಿತಿ ಬೈಕೊಂಡ್ರೂ ಪರವಾಗಿಲ್ಲ, ಶಂಕರಾಚಾರ್ಯರು ಹೇಳಿರೋದು, ನಾನಲ್ಲ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶ ಪಿಂಡಂ. ನಮ್ಮ ಪರಿಸ್ಥಿತಿ ಅಂಗಂ ಗಲಿತಂ, ವಯಸ್ಸು ಚೆನ್ನಾಗಾಗಿದೆ, ವಯಸ್ಸು ಆಗಿದೆ ನಮಗೆಲ್ಲರಿಗೂ. ಯಾರೋ ಸಣ್ಣ ಮಕ್ಕಳು ಇರ್ಬೋದು, ಅಂತೂ ಒಂದು 50 ಮೇಲೆ ಭಾಳ ಜನ ಇದ್ದೀವಿ. 50 ಮೇಲೆ ಒಂದಂತೂ ನಮ್ಮ ಕೈಯಲ್ಲಿಲ್ಲ, ಯಾವಾಗೋ ಏನೋ ಈ ಶರೀರ ಬಿಟ್ಟೋಗೋದು ಅದು ಮಾತ್ರ ನಮ್ಮ ಕೈಯಲ್ಲಿಲ್ಲ. ಉಳಿದಿದ್ದೆಲ್ಲ ಬಡಾಯಿ ಕೊಚ್ಕೊಳ್ತೀವಿ. ಹಾಗೆ ಹೀಗೆ ಏನಾದರೂ ಸನತ್ ಕುಮಾರ್ ಇದು ಮಾತಾಡಿ ಅಂತಂದರೆ, ಕೊಡಲಿಲ್ವೇ ನನಗೆ, ನಿನ್ನೆ ವಾರ ಕೊಟ್ಟಿದ್ರು ಈ ವಾರ ಕೊಡಲಿಲ್ವೇ ಅಂತ ಮನಸ್ಸಿನಲ್ಲಿ ಕುದೀತಾ ಇರುತ್ತೆ ಮನಸ್ಸಲ್ಲಿ. ಯಾಕೆ ಅಂದರೆ ಹೇಳಬೇಕು, ಹೊಗಳ್ಬೇಕು. ಆದರೆ ವಯಸ್ಸು ಇಷ್ಟ ಆಗಿದ್ರೂ ಸಮೇತ ಅಂಗಂ ಗಲಿತಂ ಫಲಿತಂ ಮುಂಡಂ, ವಯಸ್ಸಾಗೋಗಿದೆ, ತಲೆಗೂದಲೆಲ್ಲ ಬೋಳು ಆಗ್ತಾ ಇದೆ, ಕೂದಲು ನೆರ್ತೋಗಿದೆ, ಬೋಳು ಕೂದಲು ನೆರ್ತಿದೆ. ದಶನವಿಹೀನಂ, ವಯಸ್ಸಾಗ್ತಾ ಹಲ್ಲುಗಳು ಡಮರು ನೋಡಿ ಹೇಗಿದೆಯಾ. ಜಾತಂ ತುಂಡಂ, ನಿನ್ನ ನಡೆಯೋದು ಕೋಲು ಹಿಡ್ಕೊಂಡು ನಡೆಯೋದು. ವೃದ್ಧೋ ಯಾತಿ, ಶರೀರ ಇಷ್ಟು ವೃದ್ಧಿಯಾಗಿದ್ದರೂ ಸಮೇತ ಮುದಿಯಾಗಿದ್ದೆ, ಶರೀರದಲ್ಲಿ ಶಕ್ತಿ ಇಲ್ಲ, ತಲೆಗೂದಲು ನೆರ್ತಿದೆ, ಹಲ್ಲು ಬಿದ್ದೋಗಿದೆ, ಕೈ ಕೋಲು ಬಂದಿದೆ, ಆದರೂ ಸಮೇತ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ, ಆದರೂ ಏನೂ ಬಿಟ್ಟಿಲ್ಲ. ತದಪಿ ಆದಾಗ್ಯೂ ಮುಂಚತ್ಯಾಶ ಪಿಂಡಂ, ಇದು ಮಾತ್ರ ಬಿಟ್ಟಿಲ್ಲ. ಎಲ್ಲವೂ ನಶೋಗಿದೆ. ಬೆಳಗ್ಗೆ 2 ಇಡ್ಲಿ ಕೊಟ್ಟರು, 3 ಇಡ್ಲಿ ಕೊಟ್ಟರು. ಮೊದಲಿಗೆ ಈಗ ನಾನು ಅದು ಗಮನಿಸ್ತಾ ಇಲ್ಲ. ಮೊದಲಿಗೆ ಭಾಳ ಹಿಂದೆ ನಾನು ಹೇಳೋದು, 2ನೇ ಸಲ ಯಾರ್ಯಾರು ಬೇಕೋ ಬನ್ನಿ, 2ನೇ ಸಲನೂ ತೆಗೆದುಕೊಳ್ತಾ ಇದ್ವಿ, ಇನ್ನೂ ಉಳಿತಾ ಇತ್ತು. ಇನ್ಯಾರಾದರೂ ಬೇಕಾಗಿದ್ದರೆ ಬನ್ನಿ, ಇನ್ನೂ ಉಳಿತಾ ಇತ್ತು. ಜೀರ್ಣಶಕ್ತಿ ಕಡಿಮೆ ಆಗಿದ್ರೂ ಸಮೇತ ಅದರ ಆಸೆ ಮಾತ್ರ ನಾವು ಇನ್ನೂ ಬಿಟ್ಟಿಲ್ಲ. ಇದು ಯಾಕೆ ಹೇಳ್ತಾ ಇದ್ದಾರೆ ಈ ಶ್ಲೋಕ ಅಂತಂದರೆ, ಬರೀ ತಿನ್ನೋದು ಅಂತಲ್ಲ, ಪ್ರಾಪಂಚಿಕತೆ, ಸ್ಥೂಲ ಪ್ರಜ್ಞೆ, ಸ್ಥೂಲ ಜೀವನ ಬರುತ್ತೆ ಮುಂದೆ. ಅದಕ್ಕಾಗಿ ಈ ಶ್ಲೋಕ ಇಲ್ಲಿ ಶಂಕರಾಚಾರ್ಯರು ಹೇಳಿರೋದು. ಅನಂತರ ನಮ್ಮಲ್ಲಿ ಒಂದು ವಿಷಯ ಇದೆ. ಏನಪ್ಪ ಅಂತಂದರೆ, ಅನೇಕ ಉಪನ್ಯಾಸಗಳು ಕೇಳ್ತೀವಿ, ಅನೇಕ ಉಪನ್ಯಾಸಗಳು ಕೊಡ್ತೀವಿ, ಆದರೆ ನಡೆಯುವಾಗ ಎಡುತ್ತೀವಿ. ಕೆಲವರು ನನ್ನಂಥವರು, ಕೆಲವರು ಎಡುವುದೇ ಇರ್ಬೋದು, ಅದು ಬೇರೆ ಮಾತು. ಅದಕ್ಕಾಗಿ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ. ಈಗಿಲ್ಲ ಸಿದ್ದೇಶ್ವರ ಶ್ರೀಗಳು, ಆದರೆ ಇಲ್ಲದೇ ಹೋದ್ರೂ ಇದ್ದಾರೆ ಪ್ರಪಂಚದಲ್ಲಿ. ಯಾಕೆ ಅಂತಂದರೆ, ನಡವಳಿಕೆಯ ತಿಳುವಳಿಕೆ ಕೊಟ್ಟಿರೋದು ಇತ್ತೀಚಿನವರು ಬಹಳ ಅಪರೂಪ. ಅನೇಕ ಮಠಾಧೀಶರು ಇರ್ಬೋದು, ಇವರಂತೂ ಪದ್ಮಭೂಷಣ್ ಪ್ರಶಸ್ತಿ ಕೊಟ್ಟರು. ನಮ್ಮ ಸರ್ಕಾರ ಪದ್ಮಭೂಷಣ್ ಪ್ರಶಸ್ತಿ ಕೊಟ್ಟರು. ನನಗೆ ಯಾಕೆ ಸ್ವಾಮಿ, ಮನೆ ಇಲ್ಲ, ಮಠ ಇಲ್ಲ, ನಾನೊಬ್ಬ ಸನ್ಯಾಸಿ, ನನಗೆ ಯಾಕೆ ಅಂತ ಹೇಳಿ ತಿರಸ್ಕರಿಸಿದಂಥ ಮೊದಲನೇ ವ್ಯಕ್ತಿ ಸಿದ್ದೇಶ್ವರ ಶ್ರೀಗಳು. ಅವ್ರು ಹೇಳಿರೋ ಮಾತು,
ಏನೇನು ಒಳ್ಳೆಯ ಅಂಶಗಳಿದೆಯೋ ಹೇಳ್ಕೊಳ್ಬೇಕೋ ಅವೆಲ್ಲವೂ ಹೇಳಿ ಆಗಿದೆ. ಎಲ್ಲವೂ ಹೇಳಿ ಆಗಿದೆ. ಹೇಳಿರೋದನ್ನು ನಾವೆಲ್ಲರೂ ಆ ಉಪನ್ಯಾಸಗಳನ್ನು ಕೇಳಿರೋರು ಕೇಳಿ ಆಗಿದೆ. ಹೇಳಿ ಆಗಿದೆ ಒಳ್ಳೆಯ ಅಂಶಗಳು. ಅದನ್ನು ಬಹಳಷ್ಟು ಜನ ಕೇಳಿದ್ದೀವಿ. ಆ ಕೇಳಿರೋದನ್ನು ಹೇಳ್ಕೊಳ್ತಾ ಇದ್ದೀವಿ. ಆದರೂ ಇನ್ನು ಉಳಿದಿರುವುದು ಮಾತ್ರ ಅದರಂತೆ ನಡೆಯುವುದು ಅಂತ ಹೇಳಿದ್ದಾರೆ. ಅದರಂತೆ ನಡೆಯುವುದು ನೋಡಿ ಹೇಗಿದೆಯೋ. ಭಾಳ ಅಂಶಗಳು ಒಳ್ಳೆಯ ಅಂಶಗಳು ಕೇಳಿದ್ದೀವಿ, ಹೇಳಿದ್ದೀವಿ. ಕೊರತೆ ಇದೆ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ನೋಡಿ ಆ ಮಹನೀಯರಿಗೆ. ಅದಕ್ಕಾಗಿ ಇನ್ನು ಉಳಿದಿರುವುದು ಮಾತ್ರ ನಡೆಯುವುದು, ಅದರಂತೆ ನಡೆಯುವುದಷ್ಟೇ. ಸಿದ್ದೇಶ್ವರ ಶ್ರೀಗಳು ಹೀಗೆ ಹೇಳಿದ್ದಾರೆ. ಒಬ್ಬ ಗ್ರೀಕ್ ವೇದಾಂತಿ ಏನು ಹೇಳಿದ್ದಾರೆ ಅಂತಂದರೆ, ಗ್ರೀಕ್ ವೇದಾಂತಿ ನಮ್ಮ ಸಾಹಿತ್ಯದಲ್ಲಿದೆ. ಈಗ ಯಾವುದೋ ಒಂದು ವಿಷಯ ಹಿರಿಯರೊಬ್ಬರು ಮಾತು ಹೇಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅದು ನನಗೆ ಗೊತ್ತು ಅನ್ನೋದು ಒಳಗೊಳಗೇನೆ ಆ ಪುಸ್ತಕದಲ್ಲಿ ಓದಿದ್ದೆ, ಅದು ನನಗೆ ಗೊತ್ತು ಅನ್ನೋದು. ಅವರು ಇಂಥ ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ನನಗೆ ಗೊತ್ತು ಅನ್ನೋರಿಗೆ ಏನು ಗೊತ್ತಿರುವುದಿಲ್ಲ ಅಂತ ಹೇಳಿ ಒಬ್ಬ ಗ್ರೀಕ್ ವೇದಾಂತಿ ಹೇಳಿದ್ದಾರೆ. ಎಲ್ಲವೂ ಇಲ್ಲಿನ ಅನ್ವಯಿಸುತ್ತೆ, ನಮಗೆ ಎಲ್ಲವೂ ಅನ್ವಯಿಸುತ್ತೆ. ಎಲ್ಲ ಒಳ್ಳೆಯ ಅಂಶಗಳೇ. ನೋಡಿ, ಹೆಲ್ಪ್ ಮಾಡಿ ಅಮ್ಮ ಅವ್ರಿಗೆ. ಕಿಟಕಿ ತೆಗಿಬೇಕನ್ನೋ, ಗಾಳಿ ಬೇಕು ನೋಡಿ, ಪರವಾಗಿಲ್ಲ ಹಾಕಿ. ಇದೆಲ್ಲವೂ ನಾವು ಪ್ರಥಮ ಸಾಲುಗಳಲ್ಲಿ ತಿಳಿದುಕೊಂಡ್ರೆ ಮೊದಲನೇ ಒಂದು ಪದದ ಅರ್ಥ ಮಾಡ್ಕೊಂಡಿದ್ದೀವಿ. ಯೋಗ ಮಾರ್ಗದಲ್ಲಿ ನಾವು ಮುನ್ನಡಿಬೇಕಾಗಿದ್ದರೆ ನಾವು ಎಲ್ಲಿಂದ ಬಂದವೋ ಅಲ್ಲಿ ಸೇರ್ತೀವಿ. ಇವತ್ತಲ್ಲ ನಾಳೆ, ಈ ಜನ್ಮದಲ್ಲಲ್ಲ, ಯಾವುದೋ ಒಂದು ಜನ್ಮದಲ್ಲಿ. ಆದರೆ ಹೀಗೆ ಎಲ್ಲಿಂದ ಬಂದ್ವಿ ಅಂತಂದರೆ ಅದು ನಮಗೆ ತಿಳಿದೇ ಇರೋ ಅಂಶ. ಆ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತು ನಾವೆಲ್ಲಿಂದ ಬಂದ್ವಿ ಅಂತ. ಆದರೆ ಈ ಸನಾತನ ತಿಳುವಳಿಕೆಯಲ್ಲಿ ಇತಿಹಾಸ ಹೇಳಿರೋದರಲ್ಲಿ ನಾವು ಮೊದಲನೇ ಭೂತವರ್ಗದಿಂದ ಬೆಳೆದು ಬಂದಿದ್ದೀವಿ. ಮೊದಲನೇ ಭೂತವರ್ಗದಿಂದ ಆ ಸೃಷ್ಟಿಕರ್ತ ಯಾಕೆ ನಮ್ಮನ್ನೆಲ್ಲ ಕಳಿಸ್ಬೇಕಾಗಿತ್ತು? ಏನಪ್ಪ, ಯಾವುದೋ ಒಂದು ಕಷ್ಟ ಬಂದಾಗ, ಯಾವುದೋ ಒಂದು ತೊಂದರೆ ಬಂದಾಗ, ಅಡ್ಡಿ ಬಂದಾಗ ನಾವು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ಏನು ದೇವರು ನನ್ನ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅಂತ. ಇದಕ್ಕೆ ಕಾರಣ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಹುಟ್ಟಿಸ್ಬೇಕಾಗಿತ್ತು, ಈ ಸೃಷ್ಟಿ ಯಾಕಾಯಿತು, ಇದು ಗೊತ್ತೇ ಇಲ್ಲ. ಹೀಗೆ ಗೊತ್ತಿರೋದೇನು ಅಂತಂದರೆ ಹುಟ್ಟಿದ್ದೀವಿ, ಸನ್ಮಾರ್ಗದಲ್ಲಿ ಬದುಕಿ ಬಾಳಿ ಮುಂದುವರಿಬೇಕಷ್ಟೇ. ಹುಟ್ಟಿದ್ದೀವಿ. ಒಂದನೇ ಭೂತವರ್ಗದಿಂದ 2, ಎರಡನೇ ಭೂತವರ್ಗದಿಂದ 3, ಒಂದೊಂದು ಭೂತವರ್ಗದಲ್ಲೇ ಒಂದೊಂದು ಕಲ್ಪಕಾಲ ಅಂತ ತಿಳಿಸ್ತಾರೆ. ಒಂದು ಕಲ್ಪ ಅಂದರೆ 432 ಕೋಟಿ ವರ್ಷಗಳು ಒಂದು ಕಲ್ಪ ಅಂದರೆ. ಅಲ್ಲೇ ಭೂತವರ್ಗದಲ್ಲೇ 3 ಕಲ್ಪಗಳು, 432 × 3 ಅಷ್ಟು ಕೋಟಿ ವರ್ಷಗಳು ಭೂತವರ್ಗದಲ್ಲೇ ಕಳೆದ್ವಿ. ಭೂತವರ್ಗ ಆದಮೇಲೆ ಕನಿಜಕ್ಕೆ ಬಂದ್ವಿ, ಕನಿಜ ಆದಮೇಲೆ ಸಸ್ಯಕ್ಕೆ ಬಂದ್ವಿ, ಸಸ್ಯ ಆದಮೇಲೆ ಪ್ರಾಣಿ ಆದ್ವಿ. ಪ್ರಾಣಿ ಅಲ್ಲಿ ತನಕ ಕಲ್ಪಗಳಿದೆ. ಒಂದೊಂದು ಕಲ್ಪ 432 ಕೋಟಿ ವರ್ಷಗಳು ಒಂದೊಂದು ಪದರದಲ್ಲೂ ಜೀವನ ಮಾಡಿ ಈಚೆಗೆ ಬಂದ್ವಿ. ಪ್ರಾಣಿಯಿಂದ ಮನುಷ್ಯ ವರ್ಗಕ್ಕೆ ಬಂದಾದ ಮೇಲೂ ಸಮೇತ ತಿಳಿಸಿರೋದು 432 ಕೋಟಿ ವರ್ಷಗಳೇ. ಆದರೆ ಇಲ್ಲಿ ಸರಿಯಾದ ದಾರಿನಲ್ಲಿ ನಡೆದರೆ, ಸರಿಯಾದ ದಾರಿನಲ್ಲಿ ನಡಿದೇ ಹೋದರೆ, ಹೇಗೆ ನಡಿಬೇಕೋ ಹಾಗೆ ನಡೆದರೆ ಆ 432 ಕೋಟಿ ವರ್ಷಗಳು ಡಿಫ್ರೆನ್ಸ್ ಆಗುತ್ತೆ. ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಂದಾದ ಮೇಲೆ ಹೇಗೆ ನಡಿಬೇಕೋ ಮನುಷ್ಯ ಹಾಗೆ ಸಾಮಾನ್ಯವಾಗಿ ನಡೆದರೆ 432 ಕೋಟಿ ವರ್ಷಗಳೇ. ಸ್ವಲ್ಪ ಕಠಿಣವಾಗಿ ದೀರ್ಘ ಯೋಚನೆ ಮಾಡ್ತಾ ಆದಷ್ಟು ಬೇಗ ಮುನ್ನಡಿಬೇಕು ಅನ್ನೋರಿಗೆ 432 ಕೋಟಿ ವರ್ಷಗಳು ಕೊಟ್ಟಿಲ್ಲ, ಇನ್ನು ಕಡಿಮೆ ಮಾಡಿದ್ದಾರೆ. ಅಥುನೈವ ಅದರ ಅರ್ಥ ಈಗಲೇ ಒಂದು ವೇಳೆ
ಯಾವುದೋ ಬುಕ್ಕಲ್ಲಿ ಬರೆದ್ರು ಆತನ ಬುದ್ಧಿ ಇದೆಯಾ, ಈ ಮನುಷ್ಯನಿಗೆ ಉದ್ಧಾರ ಆಗ್ತಾನ ಅಂತಂದರೆ ಹಾಗೆ ಹೇಳಿಕೊಂಡವನೇ ಸಮೇತ ಒಂದು ಜನ್ಮ ಮುಂದಕ್ಕೆ ಹೋಗ್ತಾನೆ, ಹೆಚ್ಚಾಗ್ತಾನೆ. 432 ಕೋಟಿ ವರ್ಷಗಳಲ್ಲ, ಅವನಿಗೆ 433 ಆಗ್ಬೋದು, 450 ಆಗ್ಬೋದು. ಒಂದು ವೇಳೆ ಕಠಿಣ ಸಾಧನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ನಾನು ನಡೀಲೇಬೇಕು ಅಂತ ಅಂದ್ಕೊಂಡ್ರೆ 432 ಕೋಟಿ ವರ್ಷಗಳಿಲ್ಲ, ಅದಕ್ಕಿಂತ ಮೊದಲೇನೇ ಮುಕ್ತಿ. ನೋಡಿ ಹೇಗಿದೆಯೋ. ಅದಕ್ಕಾಗಿ ಇದು ತೀಕ್ಷ್ಣವಾಗಿ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದೆ. ಪ್ರಪಂಚದಲ್ಲಿ ಅವರೆಲ್ಲ ಸುಖವಾಗಿಲ್ವಾ, ನಾವೇನಾ ಅಂತ ಅಂದ್ಕೊಂಡ್ರೆ ಸುಖವಾಗಿರಬಹುದು. ಅವರು ಸುಖವಾಗಿಲ್ಲದೆ ಇರೋರು ನಾವು. ಒಳಗಡೆನೇ ಏನದು ಅವನ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಲ್ಲ, ಪಕ್ಕವನ ಬಗ್ಗೆ, ಅವನು ಚೆನ್ನಾಗಿದ್ದಾನೆ ಅಂತ. ಅದು ಚೆನ್ನಾಗಿಲ್ಲದೆ ಹೋಗೋದು ನಾವು. ಅದರ ಬಗ್ಗೆ ಈ ಸೂಕ್ಷ್ಮವಾದ ವಿಷಯಗಳನ್ನು ಯೋಗ ಮಾರ್ಗದಲ್ಲಿ ಮುನ್ನುಡಿಬೇಕಾಗಿದ್ದರೆ ಗಮನಿಸಬೇಕಾಗಿರೋ ಅಂಶಗಳೇನು, ಕಿವಿಗೆ ಹಾಕ್ಕೊಂಡು ಅದರಂತೆ ನಡಿಬೇಕಾಗಿರೋ ಅಂಶಗಳೇನು ಅಂತ ಹೇಳಿ ಅನೇಕ ಗ್ರಂಥಗಳು ಹೇಳಿದ್ದಾರೆ. ಅನೇಕ ಗ್ರಂಥಗಳಲ್ಲಿ ಒಳ್ಳೆಯ ಅಂಶಗಳು ಹೇಳಿದ್ದಾರೆ. ಪ್ರಥಮ ಗ್ರಂಥವೇ ನಮಗೆ ದೊರೆತಿದ್ದು 3ನೇ ಹಂತದಲ್ಲಿ ದೊರೆತಿದ್ರೂ ಸಮೇತ ಅದು ಇವಾಗ ಪ್ರಥಮ ಗ್ರಂಥ ನಮಗೆ ಯಾವುದೋ ಮಹಾತ್ಮರ ಮೂಲಕ JK ಅವರು ನಮ್ಗೆ ಕೊಟ್ರಲ್ಲ, ಪರಮಗುರು ಚರಣ ಸನ್ನಿಧಿ, ಅದರಲ್ಲೇ ಪ್ರಾರಂಭ ಆಗೋಗಿದೆ. ಅದರಲ್ಲೇ ಹೇಗೆ ನಡಿಬೇಕು ಮನುಷ್ಯ ಅಂತ ಅದು ಒಂದು ಗಮನಿಸಿದರೆ ಸಾಕು. ನಿಜವಾಗಿಯೂ ನಮ್ಮ ಮಾರ್ಗ ಶೋಭಾಯಮಾನವಾಗಿ ಸಲೀಸಾಗಿ ಕಾಣಿಸುತ್ತೆ ನಮಗೆ. ಅದು ಕಲ್ಲು ಮಣ್ಣು ಇರ್ಬೋದು, ಬೆಟ್ಟಗುಡ್ಡಗಳು ಇರ್ಬೋದು, ನಮಗೆ ಸರಿಯಾಗಿ ಕಾಣಿಸುತ್ತೆ. ಅದು ಸಮೇತ ಮೌನವಾಣಿನಲ್ಲಿ ಕೊಟ್ಟಿದ್ದಾರೆ, ಮಾರ್ಗಜ್ಯೋತಿನಲ್ಲಿ ಕೊಟ್ಟಿದ್ದಾರೆ, ಪಾರಮಿತಗಳು ಕೊಟ್ಟಿದ್ದಾರೆ. ಹೇಳ್ಕೊಳ್ಳೋಕ್ಕೆ ಭಾಳ ಸುಲಭ ಇದೆ ಪಾರಮಿತಗಳು. ವ್ಯಾಖ್ಯಾನ ಮಾಡುವಾಗ ದಾರಿನೇ ಇಲ್ಲ. ಅಲ್ಲಿ ಕಡಿದಾದ ಬೆಟ್ಟಗುಡ್ಡಗಳ ಕಲ್ಲು ಮಣ್ಣುಗಳು ಮುಳ್ಳುಗಳಿಂದ ಕೂಡಿರುವಂಥದ್ದು, ಏನು ದಾರಿ ಇಲ್ಲ. ಆದರೆ ಆ ಗುಣ ಬೆಳೆಸ್ಕೊಂಡ ತಕ್ಷಣವೇ ನಾವು ದಾರಿ ಕಾಣಿಸುತ್ತಂತೆ ಮುಂದೆಜ್ಜೆ ಇಡೋದಕ್ಕೆ. ಅಲ್ಲಿ ದಾನಶೀಲ ಇತ್ಯಾದಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಅದೇನು ಅಕ್ಕರೆ ಇಲ್ಲ ನಮಗಿಲ್ಲಿ. ಆ ಒಂದು ಗುಣ, ಆ ದಾನದ ಒಂದು ಗುಣ ನಾವೇನಾದರೂ ಅಭ್ಯಾಸ ಅಲ್ಲ ಮನಸ್ಸಲ್ಲಿ ಏನು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದ್ರೆ ತಾನಾಗಿ ಶೀಲದ ಮೆಟ್ಟಲ ಕಡೆ ನಮ್ಗೆ ದಾರಿ ಕಾಣಿಸುತ್ತೆ. ಇಲ್ಲದೆ ಹೋದರೆ ಕಾಣಿಸೋದಿಲ್ಲ ದಾರಿ. ಎಲ್ಲಿರಬೇಕೋ ಅಲ್ಲೇ ಇರ್ತೀವಿ. ಆದರೆ ದಾನ ಮಾತ್ರ ಇಲ್ಲಿ ಮಾಡ್ತಾನೆ ಇರ್ತೀವಿ. ನಾನು ದಾನ ಮಾಡೋದರಲ್ಲಿ ಎತ್ತಿದ ಕೈ. ಅದು ಹೇಗೆ ದಾನ ಮಾಡೋದರಲ್ಲಿ ಎತ್ತಿದ ಕೈಯೇ? ಫೋಟೋಗ್ರಾಫರು, ದಂಗೋರ ಎಲ್ಲರೂ ಇರಬೇಕು. ನಾನು ಏನೋ ಬೇರೆ ಮೂಲಗಳಿಂದ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲವೂ ಸಮೇತ ಇಲ್ಲಿ ತೋರ್ಪಡಿಸ್ಕೊಳ್ಬೇಕು. ನಾನು ಎಂಥ ದಾನಕರ್ತನಯ್ಯ, ಎಂಥ ಒಳ್ಳೆಯವನಯ್ಯ ಅಂತ. ಆದರೆ ಸಂಪಾದನೆಯೂ ಸಮೇತ ಆ ದಾನಕ್ಕೆ ಖರ್ಚು ಮಾಡ್ತಾರಲ್ಲ, ಅದೂ ಸಮೇತ ತನ್ನ ಸ್ವಂತ ಸಂಪಾದನೆ ಆಗಿರಬೇಕು, ಕಷ್ಟ ಆಗಿರಬೇಕು. ಆ ದಾನ ಕೊಡೋದು ಸಮೇತ ನೋಡಿ ಹೇಗಿದೆಯೋ. ಆಗ ಮಾತ್ರ ದಾರಿ ಕಾಣಿಸುತ್ತೆ. ಇಲ್ಲದೆ ಹೋದರೆ ಮೇಲಿನ ಬಾಗಿಲು ಕಾಣಿಸೋದೇ ಇಲ್ಲ. ಹೀಗೆ ಹೇಳಿದಾರಲ್ಲಿ. ಅದಕ್ಕಾಗಿ ಭಾಳ ಸೂಕ್ಷ್ಮವಾದ ವಿಷಯಗಳು ಯೋಗ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತಂದರೆ. ಇಲ್ಲಿ ಏನು ಹೇಳಪ್ಪ, ಬೈಬೇಡ, ಹೇಳು. ಅಮ್ಮನಿಗೇನೋ ಸರಿಯಾಗಿ ಹೇಳು ನಾಗರಾಜ್. ಗದರೋದು ನಮ್ಮ ಅಭ್ಯಾಸ ಆಗೋಗಿದೆ. ಗದರೋದು ನಮ್ಮ ಅಭ್ಯಾಸ ಆಗೋಗಿದೆ. ಈಗ ನಮ್ಮ ಸೊಸೈಟಿ ಕಡೆ ಗಮನಿಸೋಣ. ಸೊಸೈಟಿ ಕಡೆ ಏನಪ್ಪ ಅಂತಂದರೆ, ಈ ನಮ್ಮ ಸೊಸೈಟಿ ಥಿಸಾಫಿಕಲ್ ಸೊಸೈಟಿ ಪ್ರಾರಂಭ ಆಗೋದಕ್ಕೆ ಮುಖ್ಯ ಉದ್ದೇಶ ಸನತ್ ಕುಮಾರ್ ಪ್ರಭುಗಳು ಆ ಹಂತದಲ್ಲಿ ತಿಳುವಳಿಕೆ ಕೊಡ್ತಾ ಇರೋವಾಗ ಕೆಳಗೆ ಕೆಲಸ ಮಾಡ್ತಾ ಇರೋವಂಥ ಮಹಾತ್ಮರು
ನಾವು ಇದು ಕೇಳಿದರೆ ದ್ರೋಹ ಬಗೆತಾ ಇದ್ದೀವೇನೋ ಆ ಮಹಾತ್ಮನಿಗೆ ಅಂತ ಅನಿಸುತ್ತೆ. ಸನತ್ ಕುಮಾರ್ ಪ್ರಭುಗಳು ಈ ಪ್ರಪಂಚ, ಈ ಭೂಲೋಕ ಉದ್ಧಾರ ಈಗ ಆಗೋದಿಲ್ಲ, ಇನ್ನೂ ಕಾಲ ತೆಗೆದುಕೊಳ್ಳುತ್ತೆ, ಇವುಗಳು ತೆಗೆದುಕೊಳ್ಳುತ್ತೆ ಅಂತಂದಾಗ ಮಹಾತ್ಮರಿಬ್ಬರು ಮುಂದಕ್ಕೆ ಬಂದು, ಇಲ್ಲ ಸ್ವಾಮಿ, ಏನಾದರೂ ಕಷ್ಟಪಟ್ಟು ನಾವು ಈ ಜನನ ಸುಧಾರಿಸ್ತೀವಿ, ಜನನ ಸರಿಯಾದ ಮಾರ್ಗಕ್ಕೆ ತರ್ತೀವಿ ಅಂತ ಹೇಳಿ ಇಬ್ಬರು ಮಹಾತ್ಮರು ಪಣ ತೊಟ್ಟು ಪ್ರಭುಗಳಿಂದ ಅಪ್ಪಣೆ ಪಡೆದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಲು ಹೊರಟರು. ಥಿಯೋಸಾಫಿಕಲ್ ಸ್ಥಾಪನೆ ಮಾಡಿದ್ದು 1875ರಲ್ಲಿ. ಅದಕ್ಕಿಂತ ಮೊದಲು ಥಿಯಾಸಫಿ ಇಲ್ವಾ? ಇತ್ತು. ಅದಕ್ಕಿಂತ ಮೊದಲೂ ಇತ್ತು ಥಿಯಾಸಫಿ, ನಡ್ಕೊಂಡು ಬರ್ತಾ ಇದೆ. ಆದರೆ ನಾವು ಮಾತ್ರ ಆ ಮಹಾತ್ಮರ ಅಭಿಪ್ರಾಯ ಏನಿತ್ತು, ಆದಷ್ಟು ಬೇಗ ಈ ಮಾನವ ಕುಲ ಮುಕ್ತಿ ಪಡಿಬೇಕು ಅಂತ ಮಹಾತ್ಮರ ಮನಸ್ಸು. ಆದರೆ ನಾವು ಅದರಂತೆ ನಡೆದಾಗ ಮಾತ್ರ ಮಹಾತ್ಮರಿಗೆ ಸೇವೆ ಸಲ್ಲಿಸ್ದಾಗೆ. ಒಂದು ವೇಳೆ ಅದರಂತೆ ಅವರ ತಿಳುವಳಿಕೆ ಕೊಟ್ಟ ತಿಳುವಳಿಕೆಯಂತೆ ನಾವು ನಡೆಯಲಿಲ್ಲ ಅಂತ ಇಟ್ಕೊಳ್ಳಿ, ಮಹಾತ್ಮಗೆ ಅದು ಸ್ವಲ್ಪ ದ್ರೋಹ ಬಗ್ದಾಗೇನೆ. ಇನ್ನು ಅದರಲ್ಲೇ ಮಹಾತ್ಮರು ಎಲ್ಲಿ ತನಕ ನಮ್ಮನ್ನು ತೆಗೆದುಕೊಂಡು ಹೋಗಿ ಮುಕ್ತಿ ಮಾರ್ಗಕ್ಕೆ ತಲುಪಿಸ್ತಾರೆ ಅಂತಂದರೆ, ಈಗ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆಗಿದೆ, ಅದರಲ್ಲಿ ಮೆಂಬರ್ಶಿಪ್ ಪಡೆದಿದ್ದೀವಿ. ಮೆಂಬರ್ಶಿಪ್ ಪಡೀದೆ ಹೋದ್ರೂ ಇದರಂತೆ ನಡೆಯುವಂಥ ಸಮಾಜ ಇದೆ. ಥಿಯೋಸಾಫಿಕಲ್ ಸೊಸೈಟಿಲೇ ಅಲ್ಲ, ಇದು ಕ್ರೋಢೀಕರಣ ಮಾಡಿ ಹೇಳುತ್ತೆ. ನಿರ್ಭಯವಾಗಿ ಹೇಳುವುದು, ವೇದಾಂತವನ್ನು ನಿರ್ಭಯವಾಗಿ ಹೇಳುವ ಸಂಸ್ಥೆ ಇದು, ಇನ್ಯಾವುದು ಹೇಳೋದಿಲ್ಲ. ನಿರ್ಭಯ ಅನ್ನೋ ಪದ ಬಂದಿದೆ, ಅಲ್ಲಿ ಒಂದು ಸೇರಿಸಲೇಬೇಕು ಇವಾಗ. ಯಾಕೆ ಅಂತಂದರೆ ಜನ್ಮಗಳು ಹೆಚ್ಚಾಗೋದು ಕಡಿಮೆ ಆಗೋದು ಅವನವನ ಕೆಲಸದಿಂದಲೇ, ಅವನವನ ಜೀವನದಿಂದಲೇ, ಕರ್ಮದಿಂದಲೇ. ಇದೇನಾಗೋಗಿದೆ ಅಂತಂದರೆ, ಮೂಲದಲ್ಲಿ ಕರ್ಮದ ಬಗ್ಗೆ ಉಲ್ಲೇಖ ಮಾಡಿದ್ದು HPB ಅವರು ಮೂಲದಲ್ಲಿ. ಅನಂತರ ಬರ್ತಾ ಒತ್ತಡಗಳು ಜಾಸ್ತಿ ಆಯಿತು, ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಹುಟ್ಕೊಂಡ್ವು, ಗುರುಪೀಠಗಳು ಹುಟ್ಕೊಂಡ್ವು. ಗುರುಗಳ ಆಶೀರ್ವಾದ ಮಾಡಿದ್ರೆ ಸಾಕು, ನಾನು ಮಾಡಿದ್ದೆಲ್ಲ ಹೋಗುತ್ತೆ ಅನ್ನೋ ಭಾವನೆ ಬಂದಿದ್ದಕ್ಕೋಸ್ಕರ ಪುನಃ ಹುಟ್ಕೊಳ್ತು ಕರ್ಮ, ಅಕರ್ಮ, ವಿಕರ್ಮ, ದೃಢಕರ್ಮ ಇತ್ಯಾದಿ. ಕೆಮ್ಮಿದ್ರೂ ಫಲ ಇದೆ, ಕಣ್ಣು ಜೋರಾಗಿಬಿಟ್ರು ಅದರ ಫಲ ನಾವು ಅನುಭವಿಸ್ಲೇಬೇಕು. ಯಾರೋ ಪಕ್ಕದಲ್ಲಿ ಬೈತಾ ಇರ್ತಾನೆ, ನಮ್ಗೆ ಅನ್ವಯಿಸೋದಿಲ್ಲ, ಆದ್ರೂ ಆ ಬೈಗಳು ನನ್ನೇ ಇರ್ಬೋದು ಅಂತ ದೀರ್ಘವಾಗಿ ಉಸಿರಾಡ್ತೀವಿ, ಸಂಬಂಧವೇ ಇಲ್ಲ. ದೀರ್ಘ ಉಸಿರಾಟವನ್ನು ಸಮೇತ ಬೇರೆ ಕಾಯಿಲೆ ರೂಪದಲ್ಲಿ ಅನುಭವಿಸೇಬೇಕು. ಅದು ಕರ್ಮದ ಫಲ. ಈ ಒಂದು ಕಾರಣದಿಂದ ಈಗ ನಮಗೆ ಅದು ಮೊದಲನೇ ಮಹಾವಂಶದಿಂದ ಹೇಳ್ಕೊಂಡು ಬಂದಿದ್ದಾರೆ ಸೀಕ್ರೆಟ್ ಡಾಕ್ಟರ್ನಲ್ಲಿ ಅಂತ ಇಟ್ಕೊಳ್ಳಿ. ಈಗ 5ನೇ ಮಹಾವಂಶದಲ್ಲಿ ಇದ್ದೀವಿ. 5ನೇ ಮಹಾವಂಶದ 5ನೇ ಉಪವಂಶದಲ್ಲಿ ಇದ್ದೀವಿ. 6ನೇ ಉಪವಂಶ, 7ನೇ ಉಪವಂಶ ದಾಟಿದ ಮೇಲೆ 6ನೇ ಮಹಾವಂಶ, ಹಾಗೆ ಅದರಲ್ಲೂ ಸಮೇತ 7 ಉಪವಂಶಗಳು. 7 ಉಪವಂಶಗಳು 6ನೇದರಲ್ಲಿ ಕಳೆದಾದ ಮೇಲೆ 7ನೇ ಮಹಾವಂಶ. 7ನೇ ಮಹಾವಂಶದಲ್ಲಿ 7 ಉಪವಂಶಗಳು ಕಳೆಯುವಷ್ಟೊತ್ತಿಗೆ ನಮಗೆ ಮುಕ್ತಿ. 432 ಕೋಟಿಗಳ ಪ್ರಕಾರ, ಒಂದು ಕಲ್ಪದ ಪ್ರಕಾರ 7ನೇ ಮಹಾವಂಶದ 7ನೇ ಉಪವಂಶದವರೆಗೆ 432 ಕೋಟಿ ವರ್ಷಗಳು. ಒಂದು ವೇಳೆ 5ನೇ ಮಹಾವಂಶ, ಈಗ 5ನೇ ಉಪವಂಶ, ಈಗಲೇ ಸನ್ಮಾರ್ಗದಲ್ಲಿ ಈ ಜನ್ಮದಲ್ಲೇ ಸನ್ಮಾರ್ಗದಲ್ಲಿ ನಡೆದರೆ 6ನೇ ಉಪವಂಶನೂ ಬೇಕಾಗಿಲ್ಲ, ಉಪವಂಶಗಳೇ ಬೇಕಾಗಿಲ್ಲ, 7ನೇದು ಅಕ್ಕರೇನೇ ಇಲ್ಲ. ಈಗಲೇ ಆ ಸ್ಥಿತಿಗೆ ಅದಕ್ಕಾಗಿ ಕೆಲವು ಅಂಶಗಳನ್ನು ನಾವು, ಅದು ಕರ್ಮ ಇರ್ಬೋದು, ಪುನರ್ಜನ್ಮ ಇರ್ಬೋದು, ಬದುಕಿನಲ್ಲಿ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಳೇಬೇಕು. ಯೋಗ ಮಾರ್ಗದಲ್ಲಿ 7ನೇ ಮಹಾವಂಶದವರೆಗೆ ಇರಬೇಕಾ? ಒಂದು ವೇಳೆ ಅದು ಕೊರತೆ ಆಗೋಯ್ತು, ಅಲ್ಲೊಂದು ಪದ ಬಿಟ್ಟುಬಿಟ್ಟೆ. 7ನೇ ಮಹಾವಂಶದ 7ನೇ ಉಪವಂಶದಲ್ಲೂ ಸಮೇತ ನಮ್ಮ ಉದ್ಧಾರ ಇಲ್ಲ ಅಂತ ಇಟ್ಕೊಳ್ಳಿ. ಪುನಃ ಮೊದಲಿನಿಂದ ಇನ್ನೊಂದು ರೌಂಡ್ ಪ್ರಾರಂಭ ಆಗುತ್ತೆ ಪ್ರಪಂಚ, ಇನ್ನೊಂದು ರೌಂಡು ಇದೇ ರೀತಿ. ಅಲ್ಲೂ ಸಮೇತ ನಾವು ತಿರುಗಾಟ ಇದ್ದೇ ಇದೆ, ಹುಟ್ಟು ಸಾವು ಬೆಳವಣಿಗೆ ಇದ್ದೇ ಇದೆ. ಅದಕ್ಕಾಗಿ ಇದು ಸೂಕ್ಷ್ಮವಾದ ವಿಷಯಗಳು ಗಮನಿಸ್ಲೇಬೇಕು.
ಏನು ಗಮನಿಸೋದು? ಈಗ ಎಲ್ಲರೂ ಸಮೇತ ಸ್ಥೂಲ ಲೋಕದಲ್ಲಿದ್ದೀವಿ, ಸ್ಥೂಲ ಜೀವನ ಮಾಡ್ತೀವಿ. ಜೀವನ ಮಾಡುವಾಗ ಟಿಫನ್ನಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೆ ನಮಗೆ ಆಹಾರ ಪದಾರ್ಥಗಳು ಬೇಕೇ ಬೇಕು ನಮಗೆ ಆಹಾರ, ಮನುಷ್ಯನಾಗಿ ಬದುಕಬೇಕಾಗಿದ್ದರೆ. ಆಮೇಲೆ ಎಲ್ಲೋ ಕಾಡುಮೇಡುಗಳಲ್ಲಿ ಇದ್ದುಬಿಟ್ರೆ ಇವೆಲ್ಲವೂ ದೊರೆಯದೆ ಇರಬಹುದು. ಎಲ್ಲ ಗವಿಗಳೆಲ್ಲೋ ಗುಹೆಗಳೆಲ್ಲ ಆ ಮಂಜುಗಡ್ಡೆಗಳ ಮಧ್ಯೆನೋ ನಾವು ಜೀವನ ಮಾಡಬಹುದು. ಆ ಲೆವೆಲ್ ಬೆಳೆದಿದ್ರೆ ಬೆಳೆದ ಜೀವಿಗಳಿಗೆ ಮಂಜುಗಡ್ಡೆಯಲ್ಲೇ ಜೀವನ ಮಾಡ್ತಾ ಇರ್ತಾರೆ, ಗುಹೆಗಳಲ್ಲಿ, ಬರೀ ಮೈಯಲ್ಲಿ. ಅವ್ರದ್ದು ನಮ್ಮ ಶರೀರನೇ. ಅವ್ರ ಶರೀರದಲ್ಲೂ ಇಷ್ಟೇ ಉಷ್ಣತೆ ಇರಬೇಕು, ಇಲ್ಲದೆ ಹೋದರೆ ಆ ಶರೀರ ಬದುಕೋದಿಲ್ಲ. ಆದ್ರೂ ಆ ಚಳಿನಲ್ಲಿ ನಮ್ಮ ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಸ್ಥೂಲ ಬಿಟ್ಟುಬಿಟ್ಟಿದ್ದಾರೆ ಅವರು. ಪ್ರಪಂಚದ ಏಳಿಗೆಗಾಗಿ ಧ್ಯಾನ ಮಾಡ್ತಾನೋ ಇತ್ಯಾದಿ ಇತ್ಯಾದಿ ಏನೋ ಬದುಕ್ತಾ ಇದ್ದಾರೆ. ನೋಡಿ ಹೇಗಿದೆಯೋ. ಅದಕ್ಕಾಗಿ ಆ ಎಚ್ಚರಿಕೆಗಳೆಲ್ಲ ನಮ್ಮ ಮುಂದೆ ಇರಬೇಕು. ಹೊಟ್ಟೆಗೆ ಆಹಾರ ಪದಾರ್ಥಗಳು ಬೇಕು, ಇರೋದಕ್ಕೆ ವಾಸಕ್ಕೆ ಏನೋ ಒಂದು ಆಶ್ರಯ ಬೇಕೇ ಬೇಕು. ಆದರೆ ಏನು ಬೇಕು, ಎಷ್ಟು ಬೇಕು, ಅದು ತಿಳುವಳಿಕೆ ಇಲ್ಲ ನಮಗೆ. ಆ ತಿಳುವಳಿಕೆ ಇಲ್ಲದೆ ಏನು ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ಆಸೆ ಉಟ್ಕೊಳ್ಳುತ್ತೆ. ಏನು, ಇಡ್ಲಿ ತಿನ್ನೋವಾಗ ಇನ್ನೊಂದು ಇಡ್ಲಿ ಇದ್ದರೆ ಸಣ್ಣ ಆಸೆನೇ, ಅದು ತಪ್ಪಲ್ಲ, ಹೊಟ್ಟೆಪಾಡು. ತೃಪ್ತಿ ಅನ್ನೋದು ಬರಲಿಲ್ಲ ಅಲ್ಲಿ. ಯೋಗ ಮಾರ್ಗದಲ್ಲಿ ಎಡುವುದಂಗೆನೆ ಸಿಕ್ಕಿತು, ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಸಿಕ್ಕಿತು. ವಾಸಕ್ಕೊಂದು ಮನೆ ಇದೆ, ಸಿಕ್ಕಿತು. ಸಂದರ್ಭಾನುಸಾರ ಏನೋ ಒಂದು ಕಷ್ಟಪಟ್ಟು ಹಿಂದಿನ ಜನ್ಮದ ಪುಣ್ಯವೋ ಹಿರಿಯರ ಒಂದು ಆಶೀರ್ವಾದವೋ ಅನುಕೂಲವಾಯಿತು. ಅನೇಕ ಮನೆಗಳು ಕಟ್ಕೊಂಡಿದ್ದೀವಿ. ಅವ್ರು ಕಟ್ಟಿದ್ದಾರೆ, ಅನೇಕ ಮನೆಗಳು ಕಟ್ಟಿದ್ದಾರೆ. ಈಗ ನನಗಿಲ್ಲ. ಪಕ್ಕದ ಮನೆಯವರು ಈ ಮನೆ ಇಷ್ಟು ಕಟ್ಟಿದ್ದಾರೆ, ನನಗಿಲ್ಲ. ಆ ಮನೆ ಇಷ್ಟಿದೆ, ನನಗಿಲ್ಲ. ಬಂತು ಆಸೆ. ನೋಡಿ ಹೇಗಿದೆಯೋ. ಇವೆಲ್ಲವೂ ಸಮೇತ ನೀನು ಹೀಗೆ ಬದುಕಬೇಕು ಅಂತ ನಾವು ಕೇಳ್ಕೊಂಡ ಮೇಲೆ ಅವ್ರು ಕಳಿಸಿರೋದು, ನಾವೇ ಕೇಳ್ಕೊಂಡಿರೋದು. ಅದು ಟಚ್ ಮಾಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ, ಹೊಸಬ್ರು ಯಾರಾದರೂ ಇದ್ದರೆ. ಅದು ಹೇಗೆ ನಾವು ಕೇಳ್ಕೊಂಬಂದಿದ್ದೀವಿ ಅಂತಂದರೆ, ಈ ಜನ್ಮದೇ ತೆಗೆದುಕೊಳ್ಳೋಣ. ಈ ಜನ್ಮದಲ್ಲಿ ಶರೀರ ಬಿಟ್ಟುಬಿಡ್ತೀವಿ ಯಾವಾಗ. ಕರ್ಮಾನುಸಾರ ವಿವಿಧ ಲೋಕಗಳಲ್ಲಿ ವಾಸ ಮಾಡ್ತೀವಿ. ಕರ್ಮಾನುಸಾರ ಕೂತ್ಕೊಳ್ಳಿ. ಕರ್ಮಾನುಸಾರ ವಿವಿಧ ಹಂತಗಳಲ್ಲಿ ವಾಸ ಮಾಡ್ತೀವಿ. ಕಾಮಲೋಕದಲ್ಲಿರ್ಬೋದು, ಕೆಳಗಿನ ಮನೋಲೋಕದಲ್ಲಿರ್ಬೋದು, ಅನೇಕ ಕಾಲದವರೆಗೆ. ಅದು 5 ವರ್ಷದಿಂದ 1500 ವರ್ಷಗಳವರೆಗೆ, 5 ವರ್ಷದಿಂದ 1500 ವರ್ಷಗಳವರೆಗೆ ಅಂತ ಹೇಳಿ ನಮ್ಮ ಸಾಹಿತ್ಯ ತಿಳಿಸುತ್ತೆ. ಎಲ್ಲ ಧರ್ಮಗ್ರಂಥಗಳು ಹಾಗೆ ತಿಳಿಸುತ್ತೆ. ಬಹಳ ಪುಣ್ಯವಂತರಾದರೆ 1500 ವರ್ಷಗಳು ಶರೀರ ಬಿಟ್ಟಾದಮೇಲೆ ಇನ್ನೊಂದು ಜನ್ಮ ತೆಗೆದುಕೊಳ್ಳೋದು. ಕೆಲವರು 5 ವರ್ಷ ಅಂತ ಹೇಳ್ತಾರೆ. ಈ ಕಾಡು ಮನುಷ್ಯರ ರೀತಿ ಜೀವನ ಮಾಡೋರು ಒಳ್ಳೆಯವನೇ. ಈಗ ನೋಡೋದಕ್ಕೆ ಕಾಡು ಮನುಷ್ಯ ಅಲ್ಲ, ಕಾಡು ಮನುಷ್ಯನ ರೀತಿ ಜೀವನ ಇಲ್ಲಿ ಮಾಡಿದರೆ 5 ವರ್ಷಕ್ಕೇನೆ ವಾಪಸ್ ಬರ್ತಾನೆ. ಯಾಕೆ ಅಂದರೆ ಅವನಿಗೆ ಹೆಚ್ಚು ಕಠಿಣ ಶಿಕ್ಷೆಗಳು ಇಲ್ಲಿ ಪುನಃ ಸ್ಥೂಲ ಜೀವನದಲ್ಲಿ ಕೊಡಬೇಕಾಗತ್ತೆ. ಅದಕ್ಕಾಗಿ ಆಮೇಲೆ ಜನ್ಮ ತೆಗೆದುಕೊಳ್ಳುವಾಗ ನಮ್ಮ ಪ್ರಜ್ಞೆ ಈಗಿರುವಂಥ ಈ ಶರೀರದಲ್ಲಿರುವಂಥ ಪ್ರಜ್ಞೆ ಅಲ್ಲ, ಶುದ್ಧವಾದ ಪ್ರಜ್ಞೆ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೀವೋ ಅದು ಮುಂದಿನ ಜನ್ಮದಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ನಾವು ಅನುಭವಿಸ್ಬೇಕಾಗುತ್ತೆ. ಅದಕ್ಕಾಗಿ ಅವ್ರಿಗೆ ಆ ಶುದ್ಧ ಪ್ರಜ್ಞೆ ಅಲ್ಲಿ ಇರೋವಾಗ ಅದು ಕರ್ಮದೇವತೆಗಳಲ್ಲಿ ಸೃಷ್ಟಿಕರ್ತ ಯಾರೋ ಒಬ್ಬರಲ್ಲಿ ಅವರು ನಮಗೆ ತೋರಿಸ್ತಾರೆ, ನೋಡಪ್ಪ ನಿನ್ನ ಬ್ಯಾಲೆನ್ಸ್ ಇಷ್ಟಿದೆ. ಹಿಂದಿನ ಜನ್ಮದಲ್ಲಿ ನೀನು ಏನೇನು ವ್ಯತ್ಯಾಸಗಳನ್ನ ಮಾಡಿದ್ದೆ, ಏನೇನು ಒಳ್ಳೆಯ ಕೆಲಸಗಳು ಮಾಡಿದ್ದೆ, ಅದರ ಫಲವಾಗಿ ಒಳ್ಳೆಯ ಕೆಲಸಗಳು ಹೆಚ್ಚಿದ್ರೆ ಒಳ್ಳೆಯ ಸನ್ನಿವೇಶದಲ್ಲೇ ಅವನನ್ನು ಹುಟ್ಟಿಸ್ತಾರೆ. ಕೆಟ್ಟದ್ದು ಹೆಚ್ಚಾಗಿದ್ದರೆ ಕೆಟ್ಟ ಸನ್ನಿವೇಶದಲ್ಲಿ ಅವನನ್ನು ಹುಟ್ಟಿಸ್ತಾರೆ. ಆದರೆ ಆರಿಸಿಕೊಳ್ಳುವುದು ಮಾತ್ರ ನಾವೇನೆ.
ಅವು ಸೂಚನೆ ಮಾಡ್ತಾರೆ, ನಿನ್ನ ಕರ್ಮಫಲ ಒಳ್ಳೆಯದಾಗ್ಬೋದು ಕೆಟ್ಟದ್ದಾಗ್ಬೋದು, ನೀನು ಇದನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ಅನುಭವಿಸೋದಕ್ಕೆ ಇವು ಸೂಕ್ತವಾದ ಸ್ಥಳಗಳು ಅಂತ ಹೇಳಿ ಒಂದು 4-5 ತೋರಿಸ್ತಾರೆ, 4-5 ಸಂಸಾರ ತೋರಿಸ್ತಾರೆ. ಅಲ್ಲಿ ಐಶ್ವರ್ಯವಂತರ ಮನೆ ತೋರಿಸ್ಬೋದು, ವೇದಾಂತಿಗಳ ಮನೆ ತೋರಿಸ್ಬೋದು, ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂಥ ಸದ್ಗೃಹಸ್ಥನ ಮನೆ ತೋರಿಸ್ಬೋದು, ದಿನ ದಿನ ಏನು 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 ಶಾರೀರಿಕ ಕಷ್ಟಪಟ್ಟು ಜೀವನ ಮಾಡ್ತಾ ಇರುವಂಥ ಕೂಲಿ ಆಳಿನ ಸನ್ನಿವೇಶ ಇರ್ಬೋದು. ಶುದ್ಧ ಪ್ರಜ್ಞೆ ಇವನು ಕರ್ಮ ತೀರಿಸೋದಕ್ಕೋಸ್ಕರ ಇವನೇ ಆರಿಸ್ಕೊಳ್ಳೋದು. ಅಲ್ಲಿ ಈ ವೇದಾಂತಿಗಳ ಮನೆ ಐಶ್ವರ್ಯವಂತರ ಮನೆ ಆರಿಸ್ಕೊಳ್ಳಬೇಕು ಅಂತ ಅನಿಸೋದಿಲ್ಲ. ಕರ್ಮ ಮುಖ್ಯ, ಆ ತೀರ್ವಳಿ ಮುಖ್ಯ ಅವನಿಗೆ. ತೀರ್ವಳಿ ಮುಖ್ಯ. ಅದಕ್ಕೋಸ್ಕರ ಆರಿಸಿಕೊಂಡಿದ್ದು ನಾವೇನೆ ಈ ಸನ್ನಿವೇಶದಲ್ಲಿ ಹುಟ್ಟಿದ್ದೀವಿ. ಇದು ತಿಳ್ಕೊಳ್ಬೇಕು, ಇದು ಹೇಳುತ್ತೆ ಥಿಯಾಸಫಿ, ಇದು ತಿಳಿಸುತ್ತೆ ಥಿಯಾಸಫಿ. ನೋಡಯ್ಯ, ನಿನ್ನ ಕರ್ಮ ತೀರಿಸೋದಕ್ಕೋಸ್ಕರ, ನೀನು ಮುಕ್ತಿ ಮಾರ್ಗದ ಕಡೆ ಹೆಜ್ಜೆ ಇಡೋಕ್ಕೋಸ್ಕರ, ನಿನ್ನ ಸಾಧನೆಗೋಸ್ಕರ ಯಾವುದನ್ನು ಆರಿಸ್ಕೊಳ್ತೀಯೋ ಆರಿಸ್ಕೊ ಅಂತ ಹೇಳಿ ಆ ಶುದ್ಧ ಪ್ರಜ್ಞೆ ನಮ್ಮನ್ನು ತಿಳಿಸುತ್ತೆ. ನಾವೇ ಆರಿಸ್ಕೊಂಡು ಈ ಸನ್ನಿವೇಶದಲ್ಲಿ ಹುಟ್ಟಿದ್ದೀವಿ. ಹುಟ್ಟಿ ಆದ ಮೇಲೆ ಯಾಕಪ್ಪ ಇಂಥ ಮನೆಯಲ್ಲಿ ಹುಟ್ಟಿದೆ, ಇಂಥ ತಂತಾಯಿಗಳು, ಇಂಥ ಸನ್ನಿವೇಶದಲ್ಲಿ ನಾನು ಯಾಕೆ ಹುಟ್ಟಬೇಕಾಗಿತ್ತು, ಅವ್ರನ್ನ ನೋಡಿ ಕರ್ಬಿದ್ರೆ ಹೊಟ್ಟೆ ಕಿಚ್ಚಿಪಟ್ಟರೆ ಪ್ರಯೋಜನ ಇಲ್ಲ. ಈಗ ಹುಟ್ಟಿದ್ದೀವಿ, ಈ ಸನ್ನಿವೇಶದಲ್ಲೇ ನನ್ನ ಕರ್ಮವನ್ನು 0 ಮಾಡ್ಕೋಬೇಕು. ಈ ಸನ್ನಿವೇಶದಲ್ಲೇ ಇದು ಬಂದರೆ ನಿಜವಾಗಿಯೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ಒಂದು ಹೆಜ್ಜೆ. ಒಂದು ವೇಳೆ ಏನಾದರೂ ಕರ್ಬಿದ್ವಿ ಅಂತ ಇಟ್ಕೊಳ್ಳಿ, ಏನೋ ಹೊಟ್ಟೆಪಾಡು ನಡೆದು ಬಿಡ್ತಾ ಈ ಜನ್ಮ, ಅಷ್ಟಕ್ಕೇನೆ ಇನ್ನೊಂದು ಜನ್ಮದಲ್ಲಿ ಇನ್ನು ಹಿಂದಿನ ಸನ್ನಿವೇಶದಲ್ಲಿ ಹುಟ್ಟಬೇಕಾಗುತ್ತೆ ನಾವು. ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಈ ಯೋಗ ಮಾರ್ಗದಲ್ಲಿ ಮುನ್ನಡಿಬೇಕಾಗಿದೆ. ಈ ಅಂಶಗಳೆಲ್ಲ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿದೆ. ಈಗ ಇದ್ರ ಪ್ರಕಾರ ನಮಗೆ ಗೊತ್ತಿದೆ ಎಲ್ಲವೂ ಸಮೇತ, ಇದ್ರ ಪ್ರಕಾರ. ಆದರೆ ಇಲ್ಲೂ ಸಮೇತ ಎಡುತ್ತಾ ಇದ್ದೀವಿ. ಈ ಬಗ್ಗೆ ಅದು ಹೇಗೆ ಅಂದರೆ, ಈ ಸನ್ನಿವೇಶ ಸಾಯಂಕಾಲ ಚಳಿ ಆಗುತ್ತೆ, ಮಲಗೋವಾಗ ಒಂದು ಏನೋ ಒಂದು ಪಟ್ಟಿ ಕಂಬಳಿ ಇತ್ಯಾದಿ ಓದ್ಕೊಂಡು ಮಲಗ್ತೀವಿ. ಬರ್ತಾ ಸೆಕೆ ಆಗೋಗುತ್ತೆ. ಸೆಕೆ, ಅಯ್ಯೋ ಮಲಗೋವಾಗ ಚೆನ್ನಾಗಿತ್ತು, ಇವಾಗೇನು ಸೆಕೆ ಆಗ್ತಾ ಇದೆಯಾ ಅಂತ ಪಕ್ಕಕ್ಕೆ ತೆಗಿತೀವಿ. ಇದು ಥಿಯಾಸಫಿ. ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಹೋದರೆ, ಸನ್ನಿವೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದರೆ, ಮಲಗೋವಾಗ ಚಳಿ ಅಂದಿವೆ, ನಿದ್ದೆಯಲ್ಲಿ ಸೆಕೆ ಅಂತ ಕಂಬಳಿ ತೆಗಿತಾ ಇದ್ದೀವಿ, ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಚೀಗುಟ್ಟಿದ್ವಿ. ಅದು ತಿಳುವಳಿಕೆ ಕಡಿಮೆ ಇರೋರು ಅನ್ನೋ ಪದ ಇಲ್ಲಿ ಉಪಯೋಗಿಸಿದ್ದಾರೆ ಥಿಯಾಸಫಿನಲ್ಲಿ. ಈ ಬಗ್ಗೆ ತಿಳುವಳಿಕೆ ಕಡಿಮೆ ಇರುವವರು, ಸನ್ನಿವೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋರು, ಅವರನ್ನು ತಿಳುವಳಿಕೆ ಇಲ್ಲದವರು ಅಂತ ಹೇಳ್ತಾರೆ. ಹೇಗಪ್ಪ ಅಂತಂದರೆ, ಐಶ್ವರ್ಯಕ್ಕಾಗೆ ಸಂಪಾದನೆಗಾಗೆ ಏನೋ ಒಂದು ಸ್ಥೂಲದಲ್ಲಿ ಇವ್ರನ್ನ ನೋಡಿ ಇನ್ನೂ ಅಂತ ಅಂದ್ಕೊಳ್ಳೋರು, ಈ ತಿಳುವಳಿಕೆ ಕಡಿಮೆ ಇರೋರು. ಭಗವಂತ ಕೊಟ್ಟಿದ್ದಾನೆ, ತೃಪ್ತಿ ಅನ್ನೋದಿಲ್ಲ. ತೃಪ್ತಿ ವೈರಾಗ್ಯದಲ್ಲಿ ಹೇಳಿದೆ ಈ ಮಾತು, ತೃಪ್ತಿ ಅನ್ನೋದಿಲ್ಲ. ವೈರಾಗ್ಯ ಜೀವನ ಅಂತಂದರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ನೀನು ಎಲ್ಲೋ ಜೀವನ ಮಾಡು, ತಪಸ್ಸು ಮಾಡು ಅಂತಿಲ್ಲ. ಇದ್ದದ್ರಲ್ಲೇ ಭಗವಂತ ಈ ಹೊತ್ತಿಗೆ ಇದು ಕೊಟ್ಟಿದ್ದಾನೆ. ರಾಮ ಹಿಂದಿನವ್ರು ಹೇಳ್ತಾ ಇದ್ರು, ಕನಿಷ್ಠ ಪಕ್ಷ ಎಲೆ ಮುಂದೆ ಕೂತ್ಕೊಂಡಾಗ ಬಡಿಸಿದ ಆಹಾರ ಪದಾರ್ಥಗಳ ಮೊದಲನೇ ತುತ್ತಾದರೂ ಭಗವಂತ ಅಂತ ನಮಿಸಿ ಬಾಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ರು. ಈಗ ಭಗವಂತನೂ ಇಲ್ಲ, ಏನೂ ಇಲ್ಲ. ಲೈನಲ್ಲಿ ಹೋಗ್ತೀವಿ, ಕೊಟ್ಟರು ಗಬಾನೆ. ಯಾಕೆ ಅಂದರೆ ಟೀ ಏನಾದರೂ ಕಾಫಿ ಏನಾದರೂ ಎಲ್ಲ ಏನಪ್ಪ ಈ ಮುದುಕ ತಪ್ಪಗಳು ಹಿಡಿತಾ ಇದ್ದಾನೆ ಅಂತಿದ್ದ ಅನ್ಕೋಬೇಡಿ. ನನ್ನಂಥವು ಕಡಿಮೆ ತಿಳುವಳಿಕೆ ಇರೋರು ಬಿಸಿ ಕಾಫಿ ಆಗೋದ್ರೆ
ಎಲ್ಲ ಫಸ್ಟ್ ಲೈನೇ ನಮ್ಮದು, ಫಸ್ಟ್ ಲೈನೇ ನಮ್ಮದು. ಬರೀ ಇದು ಮಾತ್ರ ಅಲ್ಲ ಎಕ್ಸಾಂಪಲ್ಲು. ಐಶ್ವರ್ಯಕ್ಕಾಗಿ, ಅಧಿಕಾರಕ್ಕಾಗಿ, ಪ್ರಮೋಷನ್ಗಾಗಿ, ಏನೋ ಒಂದು ಸಂಪಾದನೆಗಾಗಿ ಎಲ್ಲವೂ ಸಮೇತ ನಾವು ಎತ್ತುಕೊಂಡು ಶರೀರ ಬಿಟ್ಟಾಗ ನಮ್ಮ ಜೊತೆಯಲ್ಲಿ ಏನೇನು ಬರುವುದಿಲ್ಲವೋ ಅದಕ್ಕೇ ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ಯೋಚನೆ ಮಾಡೋಣ. ಇಲ್ಲದೆ ಇರ್ಬೋದು ಅನೇಕ ಜನ. ಯಾಕೆಂದರೆ ನಾನು ನೋಡಿದ್ದೀನಿ ಕೆಲವರು ಸಾಧನೆಯಲ್ಲಿ ಮುಂದುವರೆದಿರೋರು ಇದ್ದಾರೆ. ಅವ್ರನ್ನ ಬಿಟ್ಟುಬಿಡೋಣ. ನಮ್ಮಂಥವರು ತಿಳುವಳಿಕೆ ಕಡಿಮೆ ಇರೋರು, ಯೋಗ ಮಾರ್ಗದ ತಿಳುವಳಿಕೆ ಕಡಿಮೆ ಇರೋರು ಆ ಸ್ಥೂಲದ ಕಡೆನೇ ಶರೀರ ಬಿಡುವಾಗ ಏನೇನು ಬಿಟ್ಟು ಹೋಗ್ತೀವೋ ಎಲ್ಲವೂ ಸಮೇತ. ಅದು ವಿಶೇಷವಾಗಿ ರಿಲೇಷನ್ಸಲ್ಲಿ ಮಾರ್ಗಜ್ಯೋತಿನಲ್ಲಿ ಬರುತ್ತದು. ಒದ್ದಾಡ್ತಾ ಇದ್ದೀವಿ. ಕರ್ಮ ತೀರುವಳಿಗೋಸ್ಕರ ಒಂದು ಸಂಬಂಧದಲ್ಲಿ ಇಲ್ಲಿ ಹುಟ್ಟಿದ್ದೀವಿ. ಕರ್ಮ ತೀರುವಳಿಗೋಸ್ಕರ, ಆ ಸಂಬಂಧದ ಏಳಿಗೆಗೋಸ್ಕರ. ಅದು ಹೇಗೆ ನಾವು ಅಲ್ಲಿ ಏಳಿಗೆ ಕಡೆ ಗಮನ ಹರಿಸ್ತೀವಿ ಅಂತಂದರೆ, ಅಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಯಾರೋ ಹೊಸ್ದಾಗೊಬ್ಬ ನಮ್ಮ ಮನೆ ಪ್ರವೇಶ ಮಾಡಿದ್ದಾನೆ ಮಗುವಾಗಿ, ಅವನ ಉದ್ಧಾರಕ್ಕಾಗಿ ಈ ಪೇರೆಂಟ್ಸು ಕಷ್ಟಪಡಬೇಕು. ಕಷ್ಟಪಡುವಾಗ ಸನ್ಮಾರ್ಗದಲ್ಲಿ ಕಷ್ಟಪಡ್ತಾ ಐಶ್ವರ್ಯದಲ್ಲಿ ಸ್ಥಿತಿವಂತರ ಆಗಲೂಬಹುದು. ಅದು ತಪ್ಪು ಅಂತಲ್ಲ. ಇನ್ನೊಬ್ಬರನ್ನ ನೋಡಿ ಇದು ಮೊದಲೇ ಪ್ರಾರಂಭದಲ್ಲೇ ಕಿವಿಗೆ ಹಾಕ್ಕೊಂಡಿದ್ದೀವಿ. ಹಂತವಾಗಿ ಬೆಳಿತೀವಿ ನಾವು. ಬೆಳೆಯೋದರಲ್ಲಿ ಸಾಧನೆಯಲ್ಲಿ ಸನ್ಮಾರ್ಗದಲ್ಲಿ ತೀಕ್ಷ್ಣತೆ ತೋರಿಸಿದರೆ ಅದು ಬೇರೆ ಮಾತು. ಸನ್ಮಾರ್ಗದಲ್ಲಿ ತೀಕ್ಷ್ಣತೆ ತೋರಿಸಿದರೆ. ಆದರೆ ನಾನು ಈ ಸ್ಥೂಲವಾಗಿ ಬೆಳಿಲೇಬೇಕು ಅಂತ ತೋರಿಸಿದ್ವಿ ಅಂತ ಇಟ್ಕೊಳ್ಳಿ, ಎಡುತ್ತೀವಿ. ಅದಕ್ಕಾಗಿ ತಿಳುವಳಿಕೆ ಕಡಿಮೆ ಇರೋರು ಅಧಿಕಾರಕ್ಕಾಗಿ, ಐಶ್ವರ್ಯಕ್ಕಾಗಿ, ಸ್ಥೂಲ ಜೀವನಕ್ಕಾಗಿ ಹೆಚ್ಚು ಇದರಲ್ಲಿ ಪ್ರಾರಂಭದಲ್ಲಿ ಒಂದು ಪರೋಕ್ಷವಾಗಿ ಅಂದ್ಕೊಂಡ್ವಿ. ಒಂದು ಸಂಕಲ್ಪ ಇದೆ, ದೇವ್ರ ಸೃಷ್ಟಿಕರ್ತನ ಸಂಕಲ್ಪ ಅಂತ ಅಂದ್ಕೊಳ್ಳೋಣ. ಅಲ್ಲಿ ದೇವ್ರ ಸಂಕಲ್ಪ ಅಂತ ಇದೆ, ಸೃಷ್ಟಿಕರ್ತನ ಸಂಕಲ್ಪ. ಕೆಲವರು ಜೀವನ ಮುಕ್ತರು ಆ ಸ್ಥಿತಿಗೆ ಹೋಗಿರ್ತಾರೆ. ಈಗ ಮಹಾತ್ಮರು ಅಂತ ನಾವು ಏನು ಹೇಳ್ತೀವಿ, ಅವರೆಲ್ಲ 5ನೇ ಹಂತವನ್ನು ದಾಟಿ 6, 7ರಲ್ಲಿ ಇರೋರು. ಮುಕ್ತಿ ಪಡೆದಿಲ್ಲ, ಸೃಷ್ಟಿಕರ್ತನನ್ನು ಸೇರಿಲ್ಲ. ಅದು ಹೇಗೆ ಅಂತಂದರೆ ಬುದ್ಧರೂ ಸಮೇತ ಆ ಬೌದ್ಧ ಪೌರ್ಣಿಮೆ ದಿನ ಪ್ರಪಂಚಕ್ಕೆ ಬುದ್ಧರು ಕಾಣಿಸ್ಕೊಳ್ತಾರೆ. ಅವರನ್ನು ನೀವು ಮುಕ್ತಿ ಪಡೀರಿ ಅಂತ ಹೇಳಿ ಸೃಷ್ಟಿಕರ್ತ ಹೇಳಿದಾಗ, ಸೃಷ್ಟಿಕರ್ತ ನನಗೆ ಮುಕ್ತಿ ಬೇಡಿ ಸ್ವಾಮಿ. ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ಈಗಿರುವಂಥ ಮಾನವರು ಎಲ್ಲರೂ ಸುಧಾರಿಸಿ ಮುಕ್ತಿ ಪಡೆಯುವವರಿಗೆ ನನಗೆ ಮುಕ್ತಿ ಬೇಡಿ ಅಂತಂದರು. ಯಾರೋ ಗೌತಮ್ ಬುದ್ಧರು. ಮುಕ್ತಿ ಪಡೀಲಿಲ್ಲ ಅವರು. ಹಾಗೆ ಇರಬಹುದು. ಒಂದು ವೇಳೆ ಮುಕ್ತಿ ಪಡ್ಕೊಂಡು ಹೋಗ್ಬೋದು 4ನೇ 5ನೇ ದೀಕ್ಷೆಗೆ ಹೋದ ಮೇಲೆ. ಅದು ದೀಕ್ಷೆಗಳೆಲ್ಲ ಬರುತ್ತೆ. 4ನೇ ದೀಕ್ಷೆವರೆಗೆ ಮುಕ್ತಿ ಪಡೆಯೋಲ್ಲ, 5ನೇ ದೀಕ್ಷೆಯಲ್ಲಿ ಮುಕ್ತಿ ಪಡೆಯೋದು ಅವರಷ್ಟಕ್ಕವ್ರೆ. ಹಾಗೆ ದೀಕ್ಷೆ ಪಡೆದವರು ಸಮೇತ ನಮಗೋಸ್ಕರ ದುಡಿತಾ ಇದ್ದಾರೆ. ಅದು ದೇವ್ರ ಸಂಕಲ್ಪ. ಈ ಮನುಕುಲ ಉದ್ಧಾರ ಆಗಲಿ, ಜ್ಞಾನಿಗಳಾಗಲಿ ತಿಳುವಳಿಕೆ ಪಡೆದು ಸನ್ಮಾರ್ಗದಲ್ಲಿ ನಡೆಯಲಿ ಅಂತ ಹೇಳಿ ಅವ್ರು ತಿಳಿಸ್ತಾನೇ ಇದ್ದಾರೆ. ನಾವು ತಿಳ್ಕೊಳ್ತಾ ಕೇಳಿಸ್ಕೊಳ್ತಾನೇ ಇದ್ದೀವಿ. ಹೇಗಿರಬೇಕೋ ಹಾಗೆ ಇದ್ದೀವಿ. ಅದು ಇಲ್ಲಿ ಯೋಗ ಮಾರ್ಗದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಕೆಲವು ಮುಖ್ಯ ಅಂಶಗಳು. ಇನ್ನು ಏನಪ್ಪ ಅಂತಂದರೆ, ಇಲ್ಲಿ ವಿವೇಕದಲ್ಲೂ ತಿಳಿಸಿದ್ದಾರೆ ಪರಮಗುರು ಚರಣ ಸನ್ನಿಧಿಯಲ್ಲಿ. ಏನಪ್ಪ ಅಂತಂದರೆ, ಸತ್ಯ ನಾವು ಮುಂದುವರಿಬೇಕಾಗಿದ್ದರೆ, ಈ ಮಾರ್ಗದಲ್ಲಿ ಮುಂದುವರಿಬೇಕಾಗಿದ್ದರೆ ಸತ್ಯ ಯಾವುದು, ಅಸತ್ಯ ಯಾವುದು. ಇಲ್ಲಿ ಮಾತು ಸತ್ಯ, ಇರುವುದು ಸತ್ಯ ಅಂತಲ್ಲ. ಮಾತು ಸತ್ಯಕ್ಕೆ ಇಲ್ಲಿ ನಾವು ಬೆಲೆ ಕೊಡ್ಕೂಡ್ದು. ಸತ್ಯ ಯಾವುದು ಅಂತ ತಿಳಿದಾಗ ನಮ್ಮನ್ನು ಮುನ್ನಡೆಸಬೇಕಾಗಿದ್ದರೆ
ಈ ಹಂತದ ಮಾನವ ವರ್ಗದಿಂದ ಮೇಲಿನ ವರ್ಗಕ್ಕೆ ಇನ್ನೂ ಸನ್ಮಾರ್ಗದಲ್ಲಿ ಮುನ್ನಡೆಸಬೇಕಾಗಿದ್ದರೆ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಇಲ್ಲಿ ಸತ್ಯ. ಈ ಹಂತದಲ್ಲಿ ಇದ್ದೀವಿ, ನಿಜವಾಗಿ ನಾವು ಒಳ್ಳೆಯವರೇ, ಕೆಟ್ಟವರಲ್ಲ. ಆದರೂ ಇನ್ನೂ ಏನೋ ಕೊರತೆ ಇದೆ. ಕೊರತೆ ಉಪನ್ಯಾಸ ಕೊಡ್ತಾ ಇರೋವಾಗ ಕೆಲವು ಅಂಶಕ್ಕೆ ಜ್ಞಾಪಕ ಬರೋದಿಲ್ಲ. ಕೊರತೆ ಇದೆ. ಯಾಕೆ ಅಂತಂದರೆ ನಿನ್ನ ಬಾಯಿಂದ ಆ ಒಳ್ಳೆಯ ಅಂಶಗಳು ಬರ್ಕೊಡೋಯ್ಯ ಅಂತ ಅನಿಸುತ್ತೆ ಅವ್ರಿಗೆ. ಅದಕ್ಕಾಗಿ ಆ ಒಳ್ಳೆಯ ಅಂಶಗಳು ಈಚೆಗೆ ತಳ್ಳೋದಿಲ್ಲ. ಗುಣ ಬಿಟ್ಟೋದ್ನಲ್ಲಪ್ಪ, ಆವಾಗ ಯಾವುದೋ ಹೇಳಬೇಕಾಗಿತ್ತಲ್ಲಪ್ಪ, ಇವೆಲ್ಲ ಬಂದುಬಿಡುತ್ತೆ. ಆದ್ದರಿಂದ ನಮ್ಮ ಉದ್ಧಾರಕ್ಕೆ ನಮ್ಮ ಜೀವನ ಹೇಗಿರಬೇಕು ಅದು ಸತ್ಯಾಂಶ ಇಲ್ಲಿ. ಒಂದು ವೇಳೆ ಮಾರ್ಗವೆಲ್ಲ ಏನೂ ವ್ಯತ್ಯಾಸವಿಲ್ಲದೇ ಇದ್ದರೆ ಪ್ರಾರಂಭದಲ್ಲಿ ಆ ಪಾರಮಿತಗಳು ಅಂದುಕೊಂಡಾಗ ತಾನಾಗಿ ಸನ್ಮಾರ್ಗ ದಾರಿ ನಮಗೆ ಕಾಣಿಸುತ್ತೆ. ಒಂದು ವೇಳೆ ಆ ದಾರಿ ಕಾಣಿಸದೆ ಹೋದರೆ ನಾವು ಈ ಸತ್ಯ ಮಾರ್ಗದಲ್ಲಿ ನಡೀತಾ ಇಲ್ಲ, ಸನ್ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ. ಅದು ಸತ್ಯ. ಉಳಿದದ್ದೆಲ್ಲ ಅಸತ್ಯ. ನಮ್ಮ ಉಳಿದ ಜೀವನ ಇದೆಯಲ್ಲ ಅದೆಲ್ಲವೂ ಅಸತ್ಯ. ತಿಳುವಳಿಕೆ ಇರ್ಬೋದು, ಗಂಟುಗಟ್ಟಲೆ ಉಪನ್ಯಾಸ ಕೊರಿಬೋದು, ಏನೇನೋ ಮಾಡ್ಬೋದು. ಆದರೆ ಅದರಂತೆ ನಡೀದೇ ಹೋದರೆ ಅದು ಅಸತ್ಯವೇ. ಪ್ರಪಂಚದ ಏಳಿಗೆಗಾಗಿ ಇರುವಂಥ ನಡವಳಿಕೆಯನ್ನು ಸತ್ಯ ಅಂತಾರೆ. ಅದು ಬಿಟ್ಟಿರೋದೆಲ್ಲ ಅಸತ್ಯವೇ. ಅದಕ್ಕಾಗಿ ಇದು ಸ್ವಲ್ಪ ಗಮನಿಸ್ಕೊಳ್ಬೇಕು. ಯೋಗ ಮಾರ್ಗದಲ್ಲಿ ಮುನ್ನಡಿಬೇಕಾಗಿದ್ದರೆ ನಾವು ಗಮನಿಸಬೇಕಾಗಿರುತ್ತ ಅಂಶಗಳೇನು. ಇನ್ನು ನಮ್ಮನ್ನು ಒತ್ತಡಕ್ಕೆ ಗುರಿ ಮಾಡ್ತಾ ಇದೆ. ಏನಪ್ಪ ಅಂತಂದರೆ ಇದು ಅರ್ಥ ಮಾಡ್ಕೊಳ್ಬೇಕು ನಾವು. ನಾವು ಈ ಸ್ಥೂಲ ಜೀವನ, ಸ್ಥೂಲ ಶರೀರ, ಸ್ಥೂಲ ಪ್ರಜ್ಞೆ ಎಲ್ಲವೂ ಇದೆ. ಇದಕ್ಕಾಗಿ ಕೆಲವು ಆಶೆಗಳನ್ನು ಬೆಳೆಸ್ಕೊಳ್ತೀವಿ. ಹೀಗೆ ಇರಬೇಕು ನಾವು, ಹಾಗೆ ಇರಬೇಕು ಅಂತ. ಎಷ್ಟು ಆಸೆ ಇರಬೇಕೋ, ಎಷ್ಟು ಮಟ್ಟದ ಜೀವನ ಇವನು ಮಾಡಬೇಕೋ ಆ ಸೃಷ್ಟಿಕರ್ತ ಕಳಿಸಿದ್ದಾನೆ. ಅದರಿಂದ ತೃಪ್ತಿ ಪಟ್ಟರೆ, ಅದರಿಂದ ತೃಪ್ತಿ ಜೀವನ ಮಾಡಿದರೆ ಮಾತ್ರ ಎಡುವುದಿಲ್ಲ. ಒಂದು ವೇಳೆ ಏನಾದರೂ ಇದು ಸಾಕಾಗೋದಿಲ್ಲ ಅನ್ನೋ ಭಾವನೆ ಬಂತು ಅಂತ ಇಟ್ಕೊಳ್ಳಿ, ಸ್ಥೂಲ ಜೀವನದಲ್ಲಿ ಆಸೆ ಉಂಟಾಯಿತು ಅಂತ ಇಟ್ಕೊಳ್ಳಿ, ಎಡುತ್ತೀವಿ. ಯೋಗ ಮಾರ್ಗದಲ್ಲಿ ಒಂದು ಹೆಜ್ಜೆ ಹಿಂದೆ ಬರ್ತೀವಿ. ಸನ್ಮಾರ್ಗ ಒಳ್ಳೆ ಮಾರ್ಗದಲ್ಲಿದ್ದೀವಿ, ಒಂದು ಹೆಜ್ಜೆ ಹಿಂದೆ ಬಂದಿದ್ದೆ. ಅದ್ರ ಬಗ್ಗೆ ಏನಾದರೂ ಆಸೆ ಪಡ್ಕೊಂಡ್ರೆ ಇದು ಒಂದು ಭ್ರಾಂತಿ. ಇದು ತಿಳ್ಕೊಳ್ದೆ ಹೋದರೆ ಒಂದು ಭ್ರಾಂತಿಯೇ ನಮ್ಮ ಮನಸ್ಸನ್ನು ಹಿಂದಕ್ಕೆ ತಳ್ಳಿಬಿಡುತ್ತೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಉದಾಹರಣೆಯಲ್ಲಿ ಕೊಟ್ಟಿದ್ರು. ಏನಪ್ಪ ಅಂದರೆ ಮನಸ್ಸು ಅಂತ ಬಂದಾಗ ಮನಸ್ಸಿನ ಹತೋಟಿ ಅಂತ ವ್ಯಾಖ್ಯಾನ ಇದೆ. ಅದನ್ನ ಬಿಟ್ಟು ಬಿಡಿ ಅಂತ ಇದೆ. ಬಿಡೋದಿಲ್ಲ ನಾವು. ಅದ್ರ ಬಗ್ಗೆನೇ ಮನಸ್ಸಿನ ಹತೋಟಿ ಹೇಗೆ, ಮನಸ್ಸು ಕಂಟ್ರೋಲ್ ಮಾಡೋದು ಹೇಗೆ, ಮನಸ್ಸು ಕಂಟ್ರೋಲ್ ಆಗೋದೇ ಇಲ್ಲ. ಅದ್ರ ಬಗ್ಗೆನೇ ಮನಸ್ಸು ಚಿಂತನೆ ಮಾಡ್ತಾ ಇರುತ್ತೆ. ಅದು ಒಂದು ಭ್ರಾಂತಿ ಅಂತ ಹೇಳಿದ್ದಾರೆ. ಇನ್ನು ಮನಸ್ಸು ಏನು ಎತ್ತ ಅಂದರೆ ಯಾರು ಮನಸ್ಸಿನ ಬಗ್ಗೆ ಚಿಂತನೆ ಮಾಡುವುದಿಲ್ವೋ ಅವನು ಮಾತ್ರ ಒಂದು ಹೆಜ್ಜೆ ಮುಂದಕ್ಕಿಡ್ತಾನೆ. ಹೇಗೆ ಅಂತಂದರೆ ಸದ್ಗುಣಗಳನ್ನು ತಾನಾಗಿ ಬೆಳೆಸಿಕೊಂಡು ಇರುವುದರಲ್ಲಿ ತೃಪ್ತಿ ಜೀವನ ಮಾಡ್ತಾ ಇದ್ದರೆ ಆ ಮನಸ್ಸು ಹತೋಟಿಗೆ ಬಂದು ಸುಪ್ತ ಸ್ಥಿತಿಗೆ ಬರುತ್ತೆ ತಾನಾಗಿ. ಆ ಮನಸ್ಸಿನ ಬಗ್ಗೆ ಥಿಯಾಸಫಿ ಹೇಳಿದಷ್ಟು ಇನ್ನು ಯಾರೂ ಹೇಳಿಲ್ಲ. ಆದರೆ ಮನಸ್ಸನ್ನೇ ಹಿಡ್ಕೊಂಡು ಒದ್ದಾಡಿ ಹೋಗ್ತಾ ಇದ್ದೀವಿ. ಯಾವಾಗ ವ್ಯತ್ಯಾಸದ ಗುಣಗಳನ್ನು ಬಿಟ್ಟು ಸದ್ಗುಣಗಳನ್ನು ಬೆಳೆಸ್ಕೊಂಡು ಮುನ್ನಡೀತೀವೋ ತಾನೇ ಆ ಮನಸ್ಸು ಅದು ಚಂಚಲಯುಕ್ತಂಥ ಒಂದು ಇಂದ್ರಿಯ. ಅದು ಚಂಚಲಯುಕ್ತ ಇಂದ್ರಿಯ. ಒಳ್ಳೆಯದನ್ನು ಕೆಡಿಸುತ್ತೆ, ಕೆಟ್ಟದ್ದನ್ನು ಕೆಡಿಸುವುದು ಅದರ ಗುಣ. ಅದನ್ನು ಸುಪ್ತ ಮಾಡುವುದು ಯಾವಾಗ ಅಂತಂದರೆ ಸದ್ಗುಣಗಳನ್ನು ಹೆಚ್ಚು ಜೀವನದಲ್ಲಿ ಪಾಲಿಸ್ಕೊಂಡು ವ್ಯತ್ಯಾಸಗಳನ್ನು ಸ್ತಬ್ಧ ಮಾಡಿದಾಗ ತಾನಾಗೆ ಸ್ತಬ್ಧವಾಗೋಗುತ್ತೆ. ಅದಕ್ಕಾಗಿ ಈ ಭ್ರಾಂತಿ ಇದು. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡುವುದಂತೂ ಭ್ರಾಂತಿ. ಆ ಒಂದು ಬೈಕೆಯನ್ನು ನೀನು ಬಿಟ್ಟು ಬಿಡು ಅಂತ ಹೇಳ್ತಾರೆ ಈ ಯೋಗ ಮಾರ್ಗದಲ್ಲಿ ಮುಂದುವರಿಬೇಕಾಗಿದ್ದರೆ. ಅನಂತರ ಮುಂದುವರಿಬೇಕಾಗಿದ್ದರೆ ಈ ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಹೇಳಿದ್ದಾರೆ ಅಲ್ಲಿ.
ಶರೀರ ನಿನಗೊಂದು ವಾಹನ. ನಿನಗೆ ಅಂತಂದರೆ ನಿನ್ನ ಶರೀರದಲ್ಲಿರುವಂಥ ಚೈತನ್ಯಕ್ಕೆ, ಅದು ಆತ್ಮ ಅಂತ ಅಂದ್ಕೊಳ್ಳೋಣ, ಆ ದೊಡ್ಡ ದೊಡ್ಡ ಪದಗಳು ಯಾತಕ್ಕೆ, ಒಂದು ಚೈತನ್ಯ, ನೀನು ಅನ್ನೋ ಚೈತನ್ಯವನ್ನು ಈ ಶರೀರ ಹೊಂದಿದೆ. ಆದರೆ ಇಲ್ಲೂ ಸಮೇತ ನಾವು ನಿಜವಾಗಿಯೂ ಎಡುತ್ತೀವಿ, ಹೆಚ್ಚು ಎಡುವುದು ಇಲ್ಲೇನೆ. ಮೊನ್ನೆ ಇಲ್ಲಿ ಒಂದು 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 ಅವ್ರು ಬೈಕೊಂಡ್ರೂ ಚಿಂತೆ ಇಲ್ಲ, ಹೇಳಿಬಿಡ್ಬೇಕು, ಬೈಕೊಂಡ್ರೂ ಚಿಂತೆ ಇಲ್ಲ, ಇಲ್ಲಿದ್ದಾರೆ. ಬೋವಾಲಿ ಕ್ಯಾಂಪ್ ಆಯಿತು, ಅಲ್ಲಿನ ಆಹಾರ ಪದಾರ್ಥಗಳು, ರುಚಿಗಳು ಇತ್ಯಾದಿ ಇತ್ಯಾದಿ ನಮಗೆ ಸರಿ ಹೋಗುತ್ತೋ ಇಲ್ವೋ, ಅಲ್ಲಿ ಕೂತು ನೋಡ್ತಾ ಇದ್ದಾರೆ ನಾಗರಾಜ್. ಅಲ್ಲಿ ಉಳಿಯುತ್ತೆ ನಮಗೆ, ಸನತ್ ಅವ್ರ ಕ್ಯಾಂಪಲ್ಲಿ ಆಹಾರ ಪದಾರ್ಥಗಳೆಲ್ಲ ಉಳಿಯುತ್ತೆ, ಇದನ್ನ ತೆಗೆದುಕೊಂಡು ಹೋಗ್ಬಿಟ್ರೆ ಅಲ್ಲಿ ಚೆನ್ನಾಗಿ ಮಾಡಿ ತಿಂದುಬಿಡ್ಬೋದು ಅಂತಂದರೆ ಅವರು. ಆಹಾರ ಪದಾರ್ಥಗಳು ಇಲ್ಲಿ ಉಳಿಯುತ್ತೆ ನಮಗೆ, ಅಡಿಯಾರಲ್ಲಿ ಇವ್ರು ಜಾಸ್ತಿ ಮಾಡಿರ್ತಾರೆ, ಉಳಿಯುತ್ತೆ, ಅದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ರುಬ್ಬಿಬಿಟ್ಟು ತಿನ್ನೋಣ ಅಂತ ಹೇಳಿದರು. ಕ್ಯಾಂಪು ಹಿಮಾಲಯ ತಪ್ಪಲು, ಮಹಾತ್ಮರ ಸನ್ನಿಧಿ, ಒಳ್ಳೆ ಕ್ಯಾಂಪು, ಆಹಾರ ಪದಾರ್ಥಗಳಿಗೆ ನಾವು ಗಮನ. ನೋಡಿ ಹೇಗಿದೆಯೋ, ಚೆನ್ನಾಗಿ ರುಚಿಯಾಗಿರುತ್ತೆ, ಮಾಡ್ಕೊಳ್ಳೋಣ ಅಂತಂದರು. ಆಮೇಲೆ ಯಾರೋ ಸಜೆಷನ್ ಕೊಟ್ಟಾಗ ತೆಪ್ಪಗಾದ್ರು ಅಂತ ಇಟ್ಕೊಳ್ಳಿ, ತೆಪ್ಪಗಾದ್ರು. ಇವೆಲ್ಲ ಬೇಕಾ ನಮಗೆ? ಹೋಗಿರುವ ಕ್ಯಾಂಪು ಏನು ಅಂತಂದರೆ ನಮ್ಮ ಸುಧಾರಣೆಗೋಸ್ಕರ ಕ್ಯಾಂಪು. ಇರಲಿ, ಕ್ಯಾಂಪ್ಗೆ ಹೋಗಿದ್ದೀವಿ, ಹಿಮಾಲಯ ತಪ್ಪಲು ಕಣ್ಣಾಯಿಸೋದು ಅದು ಬೇರೆ ಮಾತು. ಕ್ಯಾಂಪ್ ಕಡೆ ಬಿಟ್ಬಿಟ್ಟು ರುಚಿಯಾದ ಆಹಾರ, ಶರೀರದ ಪೋಷಣೆ. ಶರೀರ ಈ ಆತ್ಮಕ್ಕೆ, ಈ ಚೈತನ್ಯಕ್ಕೆ ಒಂದು ಸವಾರಿ ಮಾಡುವಂಥ ಒಂದು ಕುದುರೆ ಅಂತ ಅಂದ್ಕೊಳ್ಳೋಣ. ಶರೀರ ಕುದುರೆಯನ್ನು ಪೋಷಿಸಬೇಕು. ಕುದುರೆಯನ್ನು ಪೋಷಣೆ ಮಾಡೋದು ಹೇಗೆ ಅಂತಂದರೆ, ಹುಲ್ಲಿನ ಜೊತೆಗೆ ಸ್ವಲ್ಪ ಹುರುಳಿನೂ ಹಾಕ್ತಾರೆ, ಪೋಷಕಯುಕ್ತ ಅಂಶ. ಅದು ಹುರುಳಿ ತೃಪ್ತಿಯಾಗಿ ತಿನ್ನುತ್ತೆ, ನಮ್ಮನ್ನು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಹಾಗೆ ತೃಪ್ತಿಯಾಗಿ ಈ ಶರೀರ ಆರೋಗ್ಯವಾಗಿ ಇರಬೇಕಾಗಿದ್ದರೆ ಆರೋಗ್ಯಕರವಾದಂಥ ಪೋಷಕಾಂಶಗಳನ್ನು ಈ ಶರೀರಕ್ಕೆ ಕೊಡಬೇಕು. ಒಂದು ವೇಳೆ ಪ್ರಾರಂಭದ ಕಥೆ ಇದು, ಆರೋಗ್ಯಕರವಾದ ಪೋಷಕಾಂಶಗಳನ್ನು ಕೊಡಬೇಕು. ಹಾಗೆ ಬೆಳೀತಾ 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 ಒಂದು ಋಷಾಶ್ರಮದಲ್ಲಿ ಏನು ಮಾಡ್ತಾರೆ ನೋಡಿರೋರು. ನಮ್ಮ ವೆಂಕಟರೆಡ್ಡಿಗಳು ಹೋಗಿದ್ದಾರೆ, ಅವ್ರು ಗಮನಿಸಿರ್ಬೋದೇನೋ. ಋಷಿಕೇಶದಲ್ಲಿ ಸಾಧಕರು, ನಾನು ಯಾರು ಬೇಕಾಗಿದ್ರೂ ಹೋಗ್ಬೋದು, ನಾನು ಇಲ್ಲೇ ಇದ್ದು ಬಿಡ್ತೀನಿ ಮಹಾಸ್ವಾಮಿಗಳೇ ಅಂತಂದರು. ಹ್ಞೂ ಅಂತಾರೆ. ಇಲ್ಲಪ್ಪ ನಿನ್ನ ಕೈಯಲ್ಲಾಗಲ್ಲ ಹೋಗು ಅಂತ ಅನ್ನೋಲ್ಲ, ಹ್ಞೂ ಅಂತಾರೆ. ನಾವೇ ಹೊರಬಂದು ಬಿಡ್ತೀವಿ. ಚಳಿಗಾಲ ಆದರೆ ಚಳಿ ಇತ್ಯಾದಿ ಒತ್ತಡಗಳು ಬಂದುಬಿಡುತ್ತಲ್ಲಿ. ಅಲ್ಲಿನ ಆಹಾರ ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ ಪುಷ್ಟಿಕರವಾದ ಎಲ್ಲ ಒಗ್ಗರಣೆ ಹಾಕಿರುವಂಥ ಆಹಾರ ಪದಾರ್ಥಗಳನ್ನೇ ಕೊಡ್ತಾರೆ, ನಮಗೆ ಕೊಡ್ತಾರೆ. ಸಾಧನೆ ಮುಂದುವರಿತಾ 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 ಬೇರೆ ಪಂಕ್ತಿಗೆ ಕಳಿಸ್ತಾರೆ ನಮ್ಮನ್ನು. ಪ್ರಾರಂಭದಲ್ಲಿ ಕಳಿಸೋದಿಲ್ಲ, ಬೇರೆ ಪಂಕ್ತಿಗೆ ಕಳಿಸ್ತಾರೆ. ಅಲ್ಲಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇರುತ್ತೆ, ಮಸಾಲೆ. ಅಲ್ಲೂ ಸಾಧನೆ ಪ್ರಾರಂಭ ಮಾಡಿದರೆ ಇನ್ನೊಂದು ಪಂಕ್ತಿಗೆ ಕಳಿಸ್ತಾರೆ. ಆ ಪಂಕ್ತಿನಲ್ಲಿ ಸಪ್ಪೆ ಊಟ, ಆ ಪಂಕ್ತಿನಲ್ಲಿ ಅದೂ ಅನುಭವಿಸಿ ಸಾಧನೆಯಲ್ಲಿ ತೊಡಗಿದ್ರು ಅಂತ ಇಟ್ಕೊಳ್ಳಿ. ಸಾಧನೆಯಲ್ಲಿ ಕುಟೀರದಿಂದ ಹೊರಗೆ ಹಾಕ್ತಾರೆ, ಗುಡಿಸಲು ಇರೋದಿಲ್ಲ, ಕುಟೀರದಿಂದ ಹೊರಗೆ ಹಾಕ್ತಾರೆ. ಅವ್ರಿಗೆ ದಿನಕ್ಕೆ 2 ಸಲ ಆಹಾರ ಕೊಡ್ತಾರೆ ಪ್ರಾರಂಭದಲ್ಲಿ. ಆನಂತರ 1 ಸಲ ಕೊಡ್ತಾರೆ. 1 ಸಲ ಕೊಡೋಷ್ಟೊತ್ತಿಗೆ ಸಪ್ಪೆ ಊಟ ಎತ್ಕೊಂಡು ಬಂದು ನದಿ ಹತ್ರ ತೊಳಿಬೇಕು, ಅನ್ನನ ತೊಳೆದು ತಿನ್ನಬೇಕು. ಶರೀರ ಆರೋಗ್ಯವಾಗೇ ಇರುತ್ತೆ. ಟೆಸ್ಟ್ಗಳು ಒಂದಾದ ಮೇಲೆ ನಮ್ಮ ಹಂತದ ಪ್ರಕಾರ ಹೋಗೋಣ. ಇಲ್ಲಿ ಒಗ್ಗರಣೆ ಹಾಕೋದೇ ಊಟ ಮಾಡೋಣ. ಒಗ್ಗರಣೆನೇ ಸರಿ ಅಂತಂದರೆ ಒಗ್ಗರಣೆನಲ್ಲೇ ಇದ್ದು ಬಿಡ್ತೀವಿ. ಏನು ಸಿಕ್ಕಿದ್ರೆ ಅದು ಹೊತ್ತಿಗೆ. ಇನ್ನೊಬ್ಬರು ಇದ್ದಾರೆ, ಆರೋಗ್ಯ ಕೆಡಿಸಿದ್ರು ಬೋವಾಲಿ ಕ್ಯಾಂಪಲ್ಲಿ. ಬಾಯಿ ರುಚಿ ಏನು ಒಂದೇ ಥರ ಊಟ ಆಗ್ತಾಯಿದೆ ಇವರು ಅಂಥೇಳಿ ಸ್ಪೆಷಲಾಗಿ ಮಾಡಿಸಿದ್ರು. ತಿಂದಿವಿ. ನನಗೆ 2 ದಿನ
ತೃಪ್ತಿ ಇಲ್ಲ ನಮಗೆ. ಈ ಶರೀರ ನಾವು ಸವಾರಿ ಮಾಡೋ ಕುದುರೆ ಇಷ್ಟೊತ್ತು ಅಂದ್ವಿ ಆಶ್ರಮದಲ್ಲಿ ಹೇಗೆ ಅಂತ, ಆಶ್ರಮ ಜೀವಿಗಳು ಅದರಲ್ಲಿ ಇನ್ನೊಂದಿದೆ ಅಲ್ಲಿ. ಆ ತೊಳೆದ ಆದಮೇಲೆ ಅವರನ್ನು ಹೊರಗೆ ಕಳಿಸ್ಬಿಡ್ತಾರೆ ಆಶ್ರಮದಿಂದ ಹೊರಗೆ. ಅವರು ಕಾಡಿನಲ್ಲಿ, ಹಿಮಾಲಯ ಅದು ಕಾಡಿನಲ್ಲಿ ಯಾವುದೋ ಒಂದು ಮರದ ಕೆಳಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಜೀವನ ಮಾಡಬೇಕು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರಬೇಕು. ಅವ್ರಿಗೆ ಹತ್ರ ಗುಡಿಸಲಲ್ಲಿ ಜೀವನ ಮಾಡ್ತಾ ಇರ್ತಾರೆ ಬೆಟ್ಟಗುಡ್ಡಗಳವರು. ಅವ್ರ ಜೀವನ ಪದ್ಧತಿ ತನಗೆ ಎಷ್ಟು ಮಾಡಬೇಕೋ ಅಡುಗೆ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ತೆಗೆದುಕೊಂಡು ಹೋಗಿ ಸ್ವಲ್ಪ ಜಾಸ್ತಿ ಮಾಡಿದ್ದು ಆ ಮರಗಿಡಗಳ ಕೆಳಗಡೆ ಕೂತಿರ್ತಾರಲ್ಲ ತಪಸ್ಸು, ಅವ್ರಿಗೆ ಕೊಟ್ಟು ಬರ್ತಾರೆ. ಅವರು ಮುಂದೆ ಒಂದು ಕಲ್ಲು ನೀವು ಗಮನಿಸಿದರೆ ನಿಜವಾಗಿ ದೊರೆಯುತ್ತೆ. ನಮ್ಮ ಜೀವನದಲ್ಲಿ ಬದಲಾವಣೆ ಹೇಗೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ನಮಗೆ. ಒಂದು ಬಂಡೆ ಇವರೇ ಇಟ್ಬಿಟ್ಟು ಹೋಗಿರ್ತಾರೆ ಇಷ್ಟು ಕಲ್ಲು. ಆ ಕಲ್ಲಿನ ಮೇಲೆ ಈ ಅನ್ನ ಹಾಕ್ಬಿಟ್ಟು ಹೋಗ್ತಾರೆ. ಆತ ಕೂತಿರ್ತಾನೆ. ಆವಾಗ ಧ್ಯಾನ ಮಾಡ್ತಾ ಇರೋವಾಗ ಹೊಟ್ಟೆ ಹಸಿವು ಅಂತಲ್ಲ, ಕಣ್ಣು ಬಿಡ್ತಾರೆ ಅವರು. ಕಣ್ಣು ಬಿಟ್ಟಾಗ ಆಹಾರ ಇದ್ದರೆ ಮಾತ್ರ ತಿಂತಾರೆ. ಬಂಡೆ ಮೇಲೆ ಆಹಾರ ಇಲ್ಲ ಅಂತ ಇಟ್ಕೊಳ್ಳಿ, ಪುನಃ ಕಣ್ಣು ಮುಚ್ಕೊಳ್ತಾರೆ. ಆ ಸ್ಥಿತಿಗೆ ಬರುತ್ತೆ ಯೋಗ ಮಾರ್ಗ. ಆದರೆ ನಾವು ಇನ್ನೂ ಕೆಳಮಟ್ಟದಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಇದನ್ನು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಾವು ಮುಂದುವರಿತೀವಿ. ತೃಪ್ತಿ ಜೀವನ ಇದೆ, ಒಳ್ಳೆಯ ಆಹಾರನೇ ರುಚಿಕರವಾದ ದೊರೆತಿದೆ, ಸಂತೋಷ. ದೊರೀಲಿಲ್ಲ, ಉಪ್ಪು ಖಾರ ಇಲ್ಲ, ದೊರೆತಿದೆಯಲ್ಲ, ಆರೋಗ್ಯಕ್ಕೆ ತಕ್ಕ ಪೋಷಕಾಂಶಗಳು ಆಹಾರದಲ್ಲಿ ಇದೆ, ಸಾಕು ಅಂತ ಅನಿಸೋದಿಲ್ಲ ನಮಗೆ. ಅದಕ್ಕಾಗಿ ಆ ಶರೀರವನ್ನು ಈ ರೀತಿ ಪೋಷಣೆ ಮಾಡಿದಾಗ ಮಾತ್ರ ಯೋಗ ಮಾರ್ಗದಲ್ಲಿ ಮುನ್ನಡೆಯಲು ಸಾಧ್ಯ ಅಂತ ಹೇಳ್ತಾರೆ. ಸಾಧ್ಯ ಅಂತ. ಈಗ JK ಅವ್ರದ್ದೇ ತೆಗೆದುಕೊಂಡ್ರೆ, JK ಅವ್ರದ್ದು ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಗಾಗ ಪ್ರಯಾಣ ಮಾಡೋರು ವಿಮಾನದ ಮೂಲಕ. ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ JK ಅವರ ಆಹಾರ ಪದ್ಧತಿ. ಇದು ನಮಗಿದು ಸೂಕ್ತ ಅಂತ ಅನಿಸುತ್ತೆ. ಅಲ್ಲಿ ಟಿಕೆಟ್ ಮಾಡೋವಾಗ ಅವನು ವೆಜ್ಜಾ ನಾನ್ ವೆಜ್ಜಾ ಇತ್ಯಾದಿ ಎಲ್ಲ ಈ ದೇಶದಿಂದ ಆ ದೇಶಕ್ಕೆ ಹೋಗೋರು ಮೆನ್ಷನ್ ಮಾಡಬೇಕು. ಅವ್ನು ಸೀಟ್ನ ಪಕ್ಕದಲ್ಲಿರುವಂಥ ವ್ಯಕ್ತಿ ಯಾವುದೋ ಅಮಿತ ಆಹಾರ ಸೇವನೆ ಮಾಡ್ತಾ ಇದ್ದರೆ ಇವರು ಏನು ಇಂಡೆಂಟ್ ಮಾಡಿರ್ತಾರೆ ಅಂತಂದರೆ, ನಿಮ್ಮ ಏರೋಪ್ಲೇನಲ್ಲಿ ಏನೇನು ಹಣ್ಣು ಹಂಪಲು ಇರುತ್ತೋ ಅದರಲ್ಲಿ ಸ್ವಲ್ಪ ಭಾಗ ಅಂತ ಬರೆಯೋರು. ಈ ಹೊತ್ತಿಗೆ ಬಾಳೆಹಣ್ಣು ಸಿಕ್ಕುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಆಪಲ್ ಸಿಕ್ಕುತ್ತೆ, ಕಿತ್ಲೆ ಹಣ್ಣು ಸಿಕ್ಬೋದು ಇನ್ನೊಂದು ಹೊತ್ತಿಗೆ. ಅವ್ರು ಪಕ್ಕದವರು ಒಂದು ರೀತಿ ಆಹಾರ ಆದರೆ ಇವರೊಂದು ರೀತಿ ಆಹಾರ. ಆ ಸಪ್ಲೈಯರು ಅಲ್ಲಿ ಸೇವಕಿ ಬಂದು, ಏನು ಸ್ವಾಮಿ ಅವರೆಲ್ಲ ಇಂಥ ಪುಷ್ಟಿಕರವಾಗಿ ತಿಂತಾ ಇದ್ದಾರೆ, ಇದು ಅಂತಂದು ಇದು ಪುಷ್ಟಿಕರ, ನನಗೆ ಇದು ಪುಷ್ಟಿಕರ. ನೋಡಿ ಹೇಗಿದೆಯೋ ಜೀವನ, ತೃಪ್ತಿ ಜೀವನ. ಯೋಗ ಮಾರ್ಗದಲ್ಲಿ ಮುನ್ನಡಿಬೇಕಾಗಿದ್ದರೆ ಇವೆಲ್ಲವೂ ಗಮನಿಸಬೇಕು. ಅದು ತಪ್ಪು ಇತಿಹಾಸಕ್ಕೆ ಹೇಳಿಲ್ಲ, ಪೂರ್ಣ ತಪ್ಪು ಹೇಳಿಲ್ಲ, ಈ ಆಹಾರ ವರ್ಜಿತ ಅಂತ ಹೇಳಿಲ್ಲ, ಆದರೆ ಸೂಕ್ತ ಅಂತೂ ಹೇಳಿಲ್ಲ. ಸೂಕ್ತ ಅಂತ ಯಾವಾಗ ಹೇಳಿಲ್ವೋ ಅದನ್ನು ನಾವು ಇದು ತಪ್ಪಿರಬೇಕು, ಇಲ್ಲದೆ ಹೋದರೆ ಸೂಕ್ತ ಅಂತ ಯಾಕೆ ಹೇಳ್ದೇ ಇರ್ಬೋದು ಅನ್ನೋ ಗಮನ ನಾವು ಹರಿಸಿದಾಗ ಮಾತ್ರ ಅದು ವರ್ಜಿತ ಆಗುತ್ತೆ. ಆಗ ತಾನಾಗಿ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ನಮ್ಮ ಶರೀರನೂ ಸುಧಾರಿಸುತ್ತೆ ತಾನಾಗಿ. ಇದು ಪುಷ್ಟಿಕರ, ಅದು ಹೀಗೆ ಹಾಗೆ ಅಂತಂದರೆ ಈ ಯೋಗ ಮಾರ್ಗದಲ್ಲಿ ಒಂದು ಹೆಜ್ಜೆ ಪಕ್ಕಕ್ಕೆ ಹೋದಾಗೆ. ಏನು ಈ ಆಹಾರ ಪಾನೀಯಗಳಲ್ಲಿ ಶುದ್ಧವಾದ, ಶುಚಿಯಾದ, ಆರೋಗ್ಯಕರವಾದ ಆಹಾರ ಕೊಟ್ಟು ಈ ಶರೀರವನ್ನು ಪೋಷಣೆ ಮಾಡಬೇಕು. ಅನಂತರ ಮಾತಿನ ಬಗ್ಗೆ ಹೇಳಿದ್ದಾರೆ. ಮಾತು ನಾನಂತೂ ತಿದ್ದುಕೊಳ್ಳೋದಿಲ್ಲ. ಈ ಚೇರ್ ಮೇಲೆ ಕೂರಿಸಿರುವಾಗ ತಪ್ಪುಗಳು ಹಿಡಿಯೋದೇ. ಡೈರೆಕ್ಟ್ರಾಗಿ ಒಂದು ಕೆಲಸ ಕೊಟ್ಟಾಗ ತಪ್ಪುಗಳು ಹಿಡಿಯೋದೇ. ಆದರೆ ಅದರಲ್ಲೂ ಸಮೇತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತು ಮೃದುವಾಗಿರಬೇಕು, ದಯ್ಯಾಗಿರಬೇಕು. ಮೃದುವಾಗಿ ತಪ್ಪು ನೆಪ್ಪುಗಳು ಹೇಳ್ಕೊಳ್ಬಹುದು, ತೆಗೆದುಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿರುವುದು. ಆದರೆ
ಮಾತು ಮೃದುವಾಗಿ. ನೀನು ಮೃಗ ಅನ್ನೋ ರೀತಿಯಲ್ಲಿ ಬೈದಿರ, ಮೃಗ ಅನ್ನೋ ರೀತಿಯಲ್ಲಿ. ಮೃಗಕ್ಕೆ ಎಕ್ಸಂಪ್ಷನ್ ಇದೆ, ಮೃಗಕ್ಕೆ ಎಕ್ಸಂಪ್ಷನ್ ಇದೆ, ಮನುಷ್ಯನಿಗೆ ಎಕ್ಸಂಪ್ಷನ್ ಇಲ್ಲ. ಮೃಗದಿಂದ ಈಚೆಗೆ ಬಂದಾದ ಮೇಲೆ ಆ ಗುಣಗಳೆಲ್ಲ ಕಳೆದುಕೊಂಡಾದ ಮೇಲೇ ಅವರು ಆ ಶಕ್ತಿ, ಪ್ರಾಣಿಯ ಶಕ್ತಿ ಮನುಷ್ಯನಾಗಿ ಈಚೆಗೆ ಬಂದಿದ್ದು. ಹಾಗಿರೋವಾಗ ಪುನಃ ಮೃಗದ ಗುಣಗಳೇ ನಾವು ಬೆಳೆಸ್ಕೊಂಡ್ರೆ ಅದಕ್ಕೆ ಎಕ್ಸಂಪ್ಷನ್ ಇದೆ ಅಂತ ಹೇಳ್ತಾರೆ. ಸಂಬಂಧಗಳಲ್ಲಿ ಎಕ್ಸಂಪ್ಷನ್ ಇದೆ, ತಂತಾಯಿಗಳಲ್ಲಿ ಎಕ್ಸಂಪ್ಷನ್ ಇದೆ, ಮಕ್ಕಳಲ್ಲಿ ಎಕ್ಸಂಪ್ಷನ್ ಇದೆ ಅದಕ್ಕೆ. ಆದರೆ ಈಚೆಗೆ ಬಂದಾದ ಮೇಲೆ ತಂತಾಯಿಗಳ ರೂಪದಲ್ಲೇ, ಮಕ್ಕಳ ರೂಪದಲ್ಲೇ ಸಂಬಂಧಗಳಲ್ಲಿ ಹೀಗೆ ಗಮನಿಸಬೇಕು ಅಂತ ಥಿಯಾಸಫಿ ಹೇಳುತ್ತೆ. ಆ ಮನುಷ್ಯತ್ವ ಹೇಳುವುದು ಅದೇನೆ. ಹಾಗೆ ಇಲ್ಲಿ ಮಾತು ಸಮೇತ ನಾವು ತಿಳುವಳಿಕೆ ಕೊಡುವಾಗೆ ಹೀಗೆ ನಡೆದರೆ ಉತ್ತಮ, ಹೀಗೆ ನಡೆದರೆ ಉತ್ತಮ. ಒಂದು ವೇಳೆ ನಡೆಯುವಾಗ ಇನ್ನೊಬ್ಬರ ತಪ್ಪನ್ನೇ ಎತ್ಕಟ್ಕೊಂಡು ನಾವು ನಡೀಬೋದು. ಇನ್ನೊಬ್ಬನ ತಪ್ಪನ್ನು ತೋರಿಸ್ಕೊಂಡು ನಾವು ನಡೆಯೋದು ಹೇಗೆ ಅಂತಂದರೆ ಅವ್ರಿಗೆ ಎಕ್ಸಾಂಪಲ್ ಆಗಿರಬೇಕು. ಇಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ ಅಂತ ಇಟ್ಕೊಳ್ಳಿ, ನಡೆದಿರೋ ಘಟನೆ. ಇಬ್ಬರು ವ್ಯಕ್ತಿಗಳಿರ್ತಾರೆ. ಹೇಗೆ ನ್ಯಾಯಾಲಯದಲ್ಲಿ ವಾದಿಸುವಂಥ ಇಬ್ಬರು ವ್ಯಕ್ತಿಗಳಿರ್ತಾರೆ. ಒಬ್ಬರ ವ್ಯಕ್ತಿ ಸಂಪಾದನೆ ದೃಷ್ಟಿಯಿಂದ ವ್ಯತ್ಯಾಸಗಳ ವಿಷಯಗಳನ್ನು ಕೋರ್ಟ್ನಲ್ಲಿ ವಾದ ಮಾಡ್ತಾರೆ, ಹೆಚ್ಚು ಸಂಪಾದನೆ ಮಾಡ್ತಾರೆ. ಅದು ಇನ್ನೊಬ್ಬನಿಗೆ ಹಿಡಿಸೋದಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ತಪ್ಪು ಏನಪ್ಪ, ತಪ್ಪನ್ನೇ ವಾದಿಸಿ ಸರಿ ಅಂತ ಹೇಳಿ ಸಂಪಾದನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಆ ತಪ್ಪನ್ನು ವಾದಿಸುವ ಕೆಲಸನೇ ಮಾಡುವುದಿಲ್ಲ ಅಂತ ಹೇಳಿ ಬಿಟ್ಟು ನೋಡಿ. ನಿಮ್ಗೆ ಅರ್ಥ ಆಗಿರ್ತಿದ್ದೋ, ಒಬ್ಬ ಲಾಯರು ತಪ್ಪನ್ನೇ ವಾದಿಸಿ ಹೆಚ್ಚು ಸಂಪಾದನೆ ಮಾಡ್ತಾ ಇರ್ತಾನೆ. ಅದು ಇನ್ನೊಬ್ಬ ಲಾಯರ್ಗೆ ಗೊತ್ತಾಗುತ್ತೆ, ತಪ್ಪು ವಾದಿಸಿ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರ ಆ ಲಾಯರ್ ಕೆಲಸನೇ ಬೇಡ ಅಂತ ಬಿಟ್ಬಿಟ್ನು ಅಂತ ಇಟ್ಕೊಳ್ಳಿ. ತಪ್ಪು ವಾದಿಸಿದ್ನಲ್ಲ ಈ ಲಾಯರ್ಗಿಂತ ಬಿಟ್ಟ ಒಳ್ಳೆ ಲಾಯರು ಇನ್ನೂ ದೊಡ್ಡ ತಪ್ಪಿತಸ್ಥ. ಥಿಯಾಸಫಿ ಹೇಳುತ್ತೆ. ಮಾತು ಮುದ್ದು ಕಠಿಣವಾದರೂ ಪರವಾಗಿಲ್ಲ, ನೀತಿಯ ಕಡೆ ಇರಬೇಕು. ತೊಂದರೆ ಆದರೂ ಪರವಾಗಿಲ್ಲ, ನೀತಿಯ ಕಡೆ ಇರಬೇಕು. ನೋಡಿ ಹೇಗಿದೆಯೋ ಜೀವನ, ಹೀಗೆ ಮಾಡಬೇಕು. ಯೋಗ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುನ್ನಡಿಬೇಕು ಅಂತಂದರೆ ಅದಕ್ಕಾಗಿ ನಮ್ಮ ಮಾತು ಯಾವಾಗಲೂ ಮೃದುವಾಗಿಯೂ ದಯಾಳುವಾಗಿಯೂ ದಾಕ್ಷಿಣ್ಯಪರವಾಗಿಯೂ ಇರಬೇಕು. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಈಗ ಲಾಯರ್ ಉದಾಹರಣೆ ಕೇಳಿದ್ವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಒಬ್ಬ ಋಷಿ ಹಾವಿನ ಉದಾಹರಣೆ ಹೇಳಿದ್ದಾರೆ. ಹಾವು, ನಾಗರಹಾವು ಅಂದ್ಕೊಳ್ಳೋಣ. ನಾಗರಹಾವು ಏನಾದರೂ ಅಡ್ಡ ಬಂದರೆ ಅದನ್ನು ಕಚ್ಚೋ ಸ್ವಭಾವ ಆದರೂ ಪ್ರಾಣಿಯ ಸ್ವಭಾವ ಅದು ಕಚ್ಚಿ ಅನೇಕ ಜನಕ್ಕೆ ತೊಂದರೆ ಕೊಡ್ತಾ ಇರುತ್ತೆ. ಆ ಋಷಿ ಹತ್ರ, ಆ ಸಾಧು ಹತ್ರ ಹೋಗ್ತಾರೆ ಜನ. ನೋಡಿ ಸ್ವಾಮಿ, ಯಾವಿಂದ ತೊಂದರೆ ಕೊಡುತ್ತೆ, ಈಚೆಗೆ ಬಂದರೆ ಯಾರನ್ನೋ ಒಬ್ರು ಕಚ್ಚುತ್ತೆ ಅಂತ. ಅವನ್ನ ಕರೆಸಿ, ನಿನ್ನ ಬದಲಾಯಿಸ್ಕೊಳ್ಬೇಕು ನೀನು ಗುಣ. ಇವತ್ತಿಂದ ನೀನು ಯಾರಿಗೂ ಕಚ್ಕೊಡ್ದು ನೋಡಯ್ಯ ಅಂತ ಹೇಳಿ ಕಳಿಸ್ತಾರೆ. ಜನನೂ ಹೀಗೆ ಅವ್ರ ಮನೆಗಳಿಗೆ ಹೋಗ್ತಾರೆ. ಹಾವು ಈ ಕಡೆ ಹೋಗುತ್ತೆ. ಮಾರನೇ ದಿನ ಹಾವು ತನ್ನ ಮೇವಿಗಾಗಿ ಹರ್ಕೊಂಡು ಬರುತ್ತೆ ದಾರಿಗೆ. ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ ಕಲ್ಲಾಗ್ತಾರೆ. ಅದಕ್ಕೆ ಗಾಯಗಳಾಗೋಗುತ್ತೆ ಶರೀರಕ್ಕೆ. ಸೋರಿಸ್ಕೊಂಡು ಪುನಃ ಸ್ವಾಮಿ ನೀವು ಹೇಳಿದ್ರೆ ಕಚ್ಚಬೇಡಿ ಅಂತ ಹೇಳಿ. ಯಾಕೆ ಅಂತಂದರೆ ಇದು ಮಾತು ಹೇಗಿರಬೇಕು ಅನ್ನೋದು ಇದು ಉದಾಹರಣೆ ಕೊಟ್ಟಿರೋದು ಅವರು. ನೀವು ಕಚ್ಚಬೇಡಿ ಅಂತಂದ್ರಿ, ನಾನು ಕಚ್ಚಲಿಲ್ಲ, ನನಗೆ ಈ ಪರಿಸ್ಥಿತಿ ಬಂತು ನೋಡಿ ಸ್ವಾಮಿ ಅಂತ. ಅಯ್ಯೋ ಏನಪ್ಪ ತಿಳುವಳಿಕೆ ಇರಬೇಕಯ್ಯ. ನಿನ್ನ ಕಚ್ಚಬೇಡಿ ಅಂತ ಅಂದನೇ ವಿನಃ ಬುಸ್ ಅನ್ನಬೇಡಿ ಅಂತಂದ. ಅವ್ನು ಕಲ್ಲೆತ್ಕೊಂಡು ಬಂದರೆ ಬುಸ್ ಅನ್ನಬೇಡಿ ಅಂತಂದ. ಬುಸ್ ಅಂದರೆ ಅಯ್ಯೋ ಕಚ್ಚುತ್ತೆ ಅಂತ ಓಡ್ತಾರೆ. ಯಾಕೆ ಅಂದರೆ ಸನ್ಮಾರ್ಗದಲ್ಲಿ ನಾವು ನಡಿಬೇಕು ಅಂತಂದರೆ ಹೇಳುವವರು ಬುಸ್ ಅನ್ನಲೇಬೇಕು. ಈ ಮಾತು ಹೇಳ್ಬೋದಾ ಇವರು ಈ ಸ್ಟೇಜ್ ಮೇಲೆ ಕೂತ್ಕೊಂಡು ಅನ್ಕೋಕೂಡದು, ಇವರು ಬುಸ್ ಅನ್ನಲೇಬೇಕು. ಇಲ್ಲದೆ ಹೋದರೆ ಉಪನ್ಯಾಸದಲ್ಲಿ ಕೊರತೆ ಕಾಣಿಸ್ಬಿಡುತ್ತೆ. ಕಲ್ಲುನೇಟು ತಪ್ಪಿಸ್ಕೋಬೇಕು ಅಂತಂದರೆ
ಇದು ಮಾತು ದಯಾಳು ಆಗಿರಬೇಕು, ಅವನಿಗೆ ತೊಂದರೆ ಕೊಡೋ ರೀತಿ ಇರಬಾರ್ದು, ಅದೆಲ್ಲವೂ ಸರಿಯೇ. ನಾನು ಭಾಳ ಒಳ್ಳೆಯವನು ಅಂತ ಪಕ್ಕಕ್ಕೆ ಬಂದರೆ ಏನಾಗುತ್ತೆ ಅಂತಂದರೆ ಹೆಚ್ಚು ಕರ್ಮ ಸುತ್ತಕೊಳ್ಳುತ್ತೆ. ಕರ್ಮ ಸುತ್ತಕೊಳ್ಳದೆ ಇರೋದಕ್ಕೋಸ್ಕರ ಸನ್ಮಾರ್ಗದಲ್ಲಿ ವಾಸಿಸಬೇಕು ಆ ಲಾಯರು. ಅದಕ್ಕಾಗಿ ಹಾವು ಬುಸ್ಸಂದಂಗೆ ಕೋಪ ಮಾಡಿಕೊಳ್ಬೇಕು. ಆ ಕೋಪದ ಫಲ ಇಬ್ಬರಿಗೂ ಆಗಬಾರ್ದು. ಗಟ್ಟಿಯಾಗಿ ಮಾತಾಡಿದವನಿಗೂ ಮಾತಾಡಿಸ್ಕೊಂಡವನಿಗೂ ನೋವು ಬರೆದ ರೀತಿಯಲ್ಲಿ ಸನ್ಮಾರ್ಗ ತೋರಿಸುವ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿ ಈ ಅವಧಿನಲ್ಲಿ ಹೀಗೆ ಹೇಳಿದ್ದಾರೆ. ಯೋಗ ಮಾರ್ಗದಲ್ಲಿ ನಾವು ಮುಂದೂಡಿಬೇಕಾಗಿದ್ದರೆ ಮನುಷ್ಯನು ಅನೇಕ ಸದ್ಗುಣಗಳನ್ನು ಬೆಳೆಸ್ಕೊಂಡು ವ್ಯತ್ಯಾಸಗಳನ್ನ ಹೋಗಲಾಡಿಸ್ಕೊಂಡು ಮುನ್ನಡೆದ್ರೆ ನಿಜವಾಗಿಯೂ ಒಂದಲ್ಲ ಒಂದು ಕಾಲದಲ್ಲಿ ನಮ್ಮಲ್ಲಿ ಬದಲಾವಣೆ ಕಾಣಿಸುತ್ತೆ. ಏನೋ ಇತ್ತೀಚೆಗೆ ಯಾಕೋ ಭಗವದ್ಗೀತೆಯ ಶ್ಲೋಕ ಬಹಳ ಕಾಟ ಕೊಡ್ತಾ ಇದೆ. ಭಗವದ್ಗೀತೆಯ ಏನು ಮೋಕ್ಷ ಸನ್ಯಾಸ ಯೋಗದ ಶ್ರೀಕೃಷ್ಣ ಹೇಳಿರುವಂಥ ಒಂದು ಶ್ಲೋಕ ಬಹಳ ಕಾಟ ಕೊಡ್ತಾ ಇದೆ. ಅದು ಹೇಳೋ ವ್ಯಕ್ತಿಗೆ ಕೇಳುವವರಿಗೆ ಏನಪ್ಪ ಅಂತಂದರೆ, ಇಷ್ಟೊತ್ತು ಇಲ್ಲಿ ಏನೋ ಒಂದು 4-5 ಅಂಶ ಕಿವಿಗೆ ಕೇಳಿಸ್ಕೊಂಡ್ವಿ, ಒಳ್ಳೆಯದು ಕೆಟ್ಟದ್ದು ಕಿವಿಗೆ ಕೇಳಿಸ್ಕೊಂಡ್ವಿ. ಆದರೂ ಭಗವದ್ಗೀತೆನಲ್ಲೂ ಹಾಗೆ ನಿನ್ಗೇನೇನು ಹೇಳಬೇಕೋ ಹೇಳಿಬಿಟ್ಟಿದ್ದೀನಯ್ಯ, ಇನ್ನು ಗಮನಿಸಿ ನಿನ್ನ ಇಷ್ಟದಂತೆ ನಡಿ. ಹೀಗೆ ನಡಿ ಅಂತ ಹೇಳಿಲ್ಲ ಕೃಷ್ಣ, ನಿನ್ನ ಇಷ್ಟದಂತೆ ನಿನಗೆ ಹೇಗೆ ಮನಸ್ಸಿಗೆ ಬರುತ್ತೋ ಹಾಗೆ ನಡಿ ಅಂತ. ಇಲ್ಲಿ ಥಿಯಾಸಫಿನಲ್ಲೂ ಹಾಗೇನೆ, ಯಾರೂ ಒತ್ತಾಯ ಮಾಡೋದಿಲ್ಲ. ಅದು ಭಗವದ್ಗೀತೆ ತೆಗೆದು ಸಾಯಂಕಾಲ ಯಾರ ಹತ್ರ ಅದು ಇದ್ದರೆ ಮೋಕ್ಷ ಸನ್ಯಾಸ ಯೋಗದ 63ನೇ ಸೂತ್ರ, ನಿನ್ನ ಇಷ್ಟದಂತೆ ನಡಿ. ಅಲ್ಲಿ ಜ್ಞಾನಯೋಗ, ಕರ್ಮಯೋಗ, ಜ್ಞಾನಯೋಗ ಇತ್ಯಾದಿ ಇತ್ಯಾದಿ ಹೇಳಿ 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 ಮನುಷ್ಯ ಉದ್ಧಾರ ಆಗಬೇಕಾಗಿದ್ರೆ ಹೀಗೂ ಮಾಡಿದರೆ ಉದ್ಧಾರ ಅಂತ ಹೇಳಿ ಕೊನೆಗೆ ಹೇಳ್ತಾ 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 ನಿನಗೂ ಪ್ರಪಂಚಕ್ಕೆ ಇರೋ ಸಂಬಂಧ ಎಲ್ಲವೂ ರಾಜಯೋಗ ಮೋಕ್ಷ ಸನ್ಯಾಸ ಯೋಗದಲ್ಲಿ ಬರುತ್ತೆ. ಎಲ್ಲವೂ ಹೇಳಿ ಆದಮೇಲೆ ಇನ್ನು ನಿನ್ನ ಇಷ್ಟನಯ್ಯ, ನಿನ್ಗೆ ಹೆಂಗೆ ಮನಸ್ಸು ಬರುತ್ತೋ ಹಂಗೆ ನಡ್ಕೋ ಅಂತ ಹೇಳಿ ಆ ಕೃಷ್ಣ ಆ ಶ್ಲೋಕದಲ್ಲಿ ಹೇಳ್ತಾನೆ. ಹಾಗೆ ಇಲ್ಲಿ ಕೇಳಿಸ್ಕೊಳ್ತೀವಿ ಥಿಯಾಸಫಿ ಕೇಳಿಸ್ಕೊಂಡಾದ್ಮೇಲೆ ಅಲ್ಪ ಸ್ವಲ್ಪ ಅನುಸರಿಸುವುದು ಅವರವರ ಧರ್ಮ ಅಂತ ಹೇಳ್ತಾ ಆ ಶ್ಲೋಕವನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇನ್ನೂ ಅನೇಕ ಅಂಶಗಳು ಇಲ್ಲಿ ಗಮನಿಸಬೇಕಾಗಿರೋ ಅಂಶಗಳಿದೆ. ನಿಧಾನವಾಗಿ ಕೂತ್ಕೊಂಡು ಹೇಳ್ತಾ ನಮಗೆ ಗೊತ್ತಾಗ್ಬಿಡ್ತವೆ ಅಂಶಗಳೆಲ್ಲ. ಇದಿದೆ ಜ್ಞಾನ ಮಾಖ್ಯಾತಂ ಗುಹ್ಯಾದ್ ಗುಹ್ಯತರಮ್ಮಯ ವಿಮೃಶಯಿತ ದಶೇಷೇಣ ಯಥೇಚ್ಛತಿ ತಥಾ ಕುರು. ನಿನ್ನ ಇಷ್ಟ ಬಂದಂತೆ ಮಾಡು ಅರ್ಜುನನಿಗೆ ಕೃಷ್ಣ ಹೇಳೋದು. ಇಲ್ಲಿ ಕೆಲವು ಅಂಶಗಳನ್ನು ಕೇಳಿಸ್ಕೊಂಡಿದ್ದೀವಿ. ಅಂಶಗಳನ್ನು ಹಾಗೆ ಮನನ ಮಾಡ್ತಾ ಮುಂದುವರಿಯಲು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಈ ಸನ್ನಿವೇಶದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಮುಖ್ಯವಾಗಿ ಮಹದೇವಪ್ಪನವ್ರಿಗೆ, ಸಿಟಿ ಲಾಡ್ನವ್ರಿಗೆ ಮಹದೇವಪ್ಪನವ್ರು ಒತ್ತಾಯ ಮಾಡಿ ನಮ್ಗೆ ಅಕ್ಕರೆ ಇಲ್ಲ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡಿದ್ದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಅವ್ರಿಗೆಲ್ಲರೂ ಧನ್ಯವಾದ ತಿಳಿಸಿ, ಸನತ್ ಕುಮಾರ್ ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.